ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರೇ, ಸಾಮಾನ್ಯವಾಗಿ ನಾವು ಹೋರಾಟವೇ ಜೀವನ ಎಂದು ನಂಬುತ್ತೇವೆ. ಆದರೆ ಇಂದು ನಾನು ನಿಮಗೆ ತಂತ್ರದ ವಿರಾಮ ಎಂಬ ಪರಿಕಲ್ಪನೆಯನ್ನ ಪರಿಚಯಿಸುತ್ತಿದ್ದೇನೆ. ಒಂದು ಬಿಲ್ಲನ್ನ ಬಾಣ ಹೂಡುವ ಮುನ್ನ ಹಿಂದಕ್ಕೆ ಎಳೆಯುವಂತೆ ಜೀವನದಲ್ಲಿ ತೆಗೆದುಕೊಳ್ಳುವಂತಹ ಒಂದು ಸಣ್ಣ ವಿರಾಮವು ನಿಮ್ಮ ಮುಂದಿನ ಪ್ರಗತಿಗೆ ದೊಡ್ಡ ವೇಗವನ್ನ ನೀಡುತ್ತವೆ. ನೀವು ಎಲ್ಲವನ್ನ ನಿಯಂತ್ರಿಸಲು ಪ್ರಯತ್ನಿಸಬೇಡಿ. ಕೆಲವೊಮ್ಮೆ ಪರಿಸ್ಥಿತಿಯನ್ನ ಅದರ ಪಾಡಿಗೆ ಬಿಡುವುದು ಆ ಪರಿಸ್ಥಿತಿಯನ್ನ ಬಲವಂತವಾಗಿ ಸರಿಪಡಿಸುವುದಕ್ಕಿಂತ ಹೆಚ್ಚು ಪರಿಣಾಮಕಾರಿಯಾಗುತ್ತದೆ. ನಿಮ್ಮ ದಾರಿಯಲ್ಲಿ ಅಡೆತಡೆಗಳು ಬಂದಾಗ ಅವುಗಳನ್ನ ಮುರಿಯಲು ಪ್ರಯತ್ನಿಸುವ ಮೊದಲ ಒಂದು ನಿಮಿಷ ನಿಂತು ಯೋಚನೆಯನ್ನ ಮಾಡಿ. ಆ ನಿಶ್ಚಲತೆಯೇ ನಿಮಗೆ ಹೊಸ ಮಾರ್ಗವನ್ನ ತೋರಿಸುವಂತದ್ದಾಗ್ತದೆ. ಇಂದು ವೃತ್ತಿರಂಗದಲ್ಲಿ ನಿಮ್ಮ ನಾಯಕತ್ವದ ಗುಣಗಳಿಗೆ ವಿಶೇಷ ಮನ್ನಣೆ ದೊರೆಯಲಿದೆ. ಯೋಜನೆಗಳನ್ನ ಕಾರ್ಯರೂಪಕ್ಕೆ ತರಲು ಇದು ಒಳ್ಳೆಯ ದಿನವಾಗಿರುವಂತದ್ದು. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯ ಇರಲಿದ್ದು, ಕೆಲಸದ ಜವಾಬ್ದಾರಿಯು ನಿಮ್ಮ ಕೌಶಲ್ಯವನ್ನ ಪ್ರದರ್ಶಿಸಲು ಅವಕಾಶವನ್ನ ನೀಡುತ್ತದೆ. ವ್ಯಾಪಾರಸ್ಥರು ದೀರ್ಘಾವಧಿಯ ಲಾಭಕ್ಕಾಗಿ ಸಣ್ಣ ಪುಟ್ಟ ತೊಂದರೆಗಳನ್ನ ಸೈ ಎಂದು ಸ್ವೀಕರಿಸುವುದು ಒಳಿತು. ಇನ್ನು ಆರ್ಥಿಕವಾಗಿ ಈ ದಿನವೂ ಸ್ಥಿರವಾಗಿರುವಂತದ್ದು. ಹಳೆಯ ಹೂಡಿಕೆಗಳು ಇಂದು ಲಾಭದಾಯಕ ಫಲಿತಾಂಶಗಳನ್ನ ನೀಡಲು ಪ್ರಾರಂಭಿಸಬಹುದು. ಆದರೆ ಅನಗತ್ಯ ಖರ್ಚುಗಳ ಮೇಲೆ ನಿಗಾವನ್ನ ಇರಿಸಬೇಕಾಗುತ್ತೆ. ದಾನ ಧರ್ಮದಂತಹ ಸತ್ಕಾರ್ಯಗಳಿಗೆ ಖರ್ಚು ಮಾಡುವುದು ನಿಮಗೆ ಆಧ್ಯಾತ್ಮಿಕ ತೃಪ್ತಿಯನ್ನ ನೀಡುವಂತದ್ದಾಗ್ತದೆ. ಇನ್ನು ಕುಟುಂಬದ ಸದಸ್ಯರೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯಲು ಪ್ರಯತ್ನವನ್ನ ಮಾಡಬೇಕಾಗುತ್ತೆ. ಸಂಗಾತಿಯ ಸಲಹೆಗಳು ನಿಮ್ಮ ಪಾಲಿಗೆ ದಾರಿ ದೀಪವಾಗುವಂತದ್ದು. ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಬೇಕಾಗುತ್ತೆ. ಮನೆಯಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇದ್ದರೂ ಸಂಭಾಷಣೆಯ ಮೂಲಕ ಅವು ಕೂಡ ಬಗೆಹರಿಯುವಂತದ್ದನ್ನ ಕಾಣ್ತೀರ. ಇನ್ನು ಆರೋಗ್ಯದ ದೃಷ್ಟಿಯಿಂದ ನೋಡುವುದಾದರೆ ಇಂದು ನಿಮ್ಮ ಆರೋಗ್ಯದಲ್ಲಿ ಉತ್ತಮ ಒಂದು ಫಲಿತಾಂಶವನ್ನ ಕಾಣ್ತೀರ. ಆದರೆ ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡಲು ಧ್ಯಾನ ಅಥವಾ ಪ್ರಾಣಾಯಾಮವನ್ನ ಅಭ್ಯಾಸವನ್ನ ಮಾಡಬೇಕಾಗುತ್ತೆ. ಹೊಟ್ಟೆಗೆ ಸಂಬಂಧಿಸಿದಂತಹ ಸಣ್ಣ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಆದ್ದರಿಂದ ಆಹಾರದ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ನೀವು ಇಂದು ವಿಷ್ಣು ಸಹಸ್ರನಾಮ ಪಾರಾಯಣವನ್ನ ಮಾಡಬೇಕಾಗುತ್ತೆ. ಸಾಧ್ಯವಾದರೆ ಇಂದು ವಿಷ್ಣು ಸಹಸ್ರನಾಮ ಅಥವಾ ಸರಳವಾದ ಓಂ ಗುರುವೇ ನಮಃ ಮಂತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇದು ನಿಮ್ಮ ವಿವೇಚನಾ ಶಕ್ತಿಯನ್ನ ಹೆಚ್ಚಿಸುವಂತದ್ದು. ಇಂದು ನಿಮ್ಮ ಉಡುಪಿನಲ್ಲಿ ಹಳದಿ ಅಥವಾ ಬಂಗಾರದ ಬಣ್ಣದ ಬಟ್ಟೆಯನ್ನ ಧರಿಸಬೇಕಾಗುತ್ತೆ. ಇದು ಗುರುವಿನ ಆಶೀರ್ವಾದವನ್ನ ಆಕರ್ಷಿಸುವಂತದ್ದು. ಅನ್ನದಾನವನ್ನ ಮಾಡುವಂತದ್ದು. ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಅಗತ್ಯವಿರುವವರಿಗೆ ಹಳದಿ ಬೇಳೆ ಅಥವಾ ಸಿಹಿ ತಿಂಡಿಯನ್ನ ದಾನವಾಗಿ ಮಾಡಿ. ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನ ಬಲಪಡಿಸುವಂತದ್ದಾಗ್ತದೆ. ದತ್ತಾತ್ರೇಯನ ಸ್ಮರಣೆಯನ್ನ ಮಾಡುವಂತದ್ದು. ದಕ್ಷಿಣಾಮೂರ್ತಿ ಅಥವಾ ದತ್ತಾತ್ರೇಯರನ್ನ ಸ್ಮರಿಸುವುದು ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಮರ್ಥ್ಯವನ್ನ ವೃದ್ಧಿಸುತ್ತದೆ. ಶುಭ ಸಂಖ್ಯೆ 3 ಮತ್ತು 9. ಶುಭ ಬಣ್ಣ ಹಳದಿ ಮತ್ತು ಕೆಂಪು ಬಣ್ಣ. ವೃಷಭರಾಶಿಯವರ ನಿಮ್ಮ ಚಿಹ್ನೆ ಅಖಾಡದ ಗೂಳಿ. ನಿಮ್ಮ ಅತಿ ದೊಡ್ಡ ಶಕ್ತಿ ಎಂದರೆ ಸ್ಥಿರತೆ ಮತ್ತು ತಾಳ್ಮೆ. ಆದರೆ ನೆನಪಿಡಿ, ಜಗತ್ತು ವೇಗವಾಗಿ ಬದಲಾಗುತ್ತಿದೆ. ಕೇವಲ ಹಳೆಯ ಯಶಸ್ಸನ್ನ ನೆಚ್ಚಿಕೂರಬೇಡಿ. ಇಂದು ನಿಮ್ಮ ಕಾರ್ಯಶೈಲಿಗೆ ಹೊಸ ತಂತ್ರಜ್ಞಾನ, ಹೊಸ ಆಲೋಚನೆಗಳನ್ನ ಜೋಡಿಸಬೇಕಾಗುತ್ತೆ. ನಿಮ್ಮ ಹಠ ಹಾಗೂ ಪರಿಶ್ರಮಕ್ಕೆ ಹೊಸ ದೃಷ್ಟಿಕೋನ ಸಿಕ್ಕರೆ ನಿಮ್ಮನ್ನ ಸೋಲಿಸಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಸ್ಥಿರತೆ ಎಂದರೆ ನಿಲ್ಲುವುದಲ್ಲ, ಬಿರುಗಾಳಿಯಲ್ಲೂ ಬೇರೂರಿ ನಿಲ್ಲುವುದು ಎಂಬುದನ್ನ ನೀವು ಮನದಟ್ಟು ಮಾಡಿಕೊಳ್ಬೇಕಾಗುತ್ತೆ. ಇಂದು ಆರ್ಥಿಕವಾಗಿ ಅತ್ಯಂತ ಬಲವಾದಂತಹ ದಿನವಾಗಿದೆ. ದೀರ್ಘಕಾಲದ ಆಸ್ತಿ ಅಥವಾ ಭೂಮಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಉತ್ತಮ ಲಾಭ ಗಳಿಸುವಂತಹ ದಿನ. ಅನಗತ್ಯ ಖರ್ಚುಗಳಿಗೆ ಬ್ರೇಕ್ ಬೀಳಲಿದ್ದು ಉಳಿತಾಯದ ಕಡೆಗೆ ಗಮನವನ್ನ ಹರಿಸಬೇಕಾಗುತ್ತೆ. ಆದರೆ ಯಾರಿಗಾದರೂ ಸಾಲ ಕೊಡುವ ಮುನ್ನ ಪೂರ್ವಾಪರ ಯೋಚಿಸುವುದು ತುಂಬಾ ಒಳ್ಳೆಯದು. ಕುಟುಂಬದಲ್ಲಿ ಹಿರಿಯರ ಆರೋಗ್ಯವು ಕೂಡ ಸುಧಾರಣೆಗೆ ಬರುವಂತದ್ದನ್ನ ಕಾಣ್ತೀರ. ಇದು ನಿಮ್ಮ ಮನಸ್ಸಿಗೆ ನಿರಾಳತೆಯನ್ನ ತರುವಂತದ್ದು. ಸಂಗಾತಿಯೊಂದಿಗೆ ಸಣ್ಣ ವೈಚಾರಿಕ ಭಿನ್ನಾಭಿಪ್ರಾಯಗಳು ಬರಬಹುದು. ಆದರೆ ನಿಮ್ಮ ಮೃದು ಮಾತುಗಳಿಂದ ಪರಿಸ್ಥಿತಿಯನ್ನ ತಿಳಿವಾಗಿಸಿಕೊಳ್ಳುವಂತಹ ದಿನ. ಮಕ್ಕಳ ಕಡೆಯಿಂದ ಶುಭ ಸಮಾಚಾರ ಕೇಳುವಂತಹ ಯೋಗವು ಕೂಡ ಹೆಚ್ಚಾಗಿರುವಂತದ್ದು. ಇಂದು ವೃತ್ತಿರಂಗದಲ್ಲಿ ಧನಾತ್ಮಕ ಬದಲಾವಣೆಗಳು ಕಂಡುಬರುವಂತಹ ದಿನ. ನಿಮ್ಮ ತಾಳ್ಮೆ ಮತ್ತು ಕಠಿಣವಾದಂತಹ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ದೊರೆಯುವಂತಹ ಸಮಯವಿದು. ಸಹೋದ್ಯೋಗಿಗಳಿಂದ ಉತ್ತಮ ಬೆಂಬಲ ಸಿಗಲಿದೆ. ವ್ಯಾಪಾರಸ್ಥರಿಗೆ ಹಳೆಯ ಹೂಡಿಕೆಗಳಿಂದ ಲಾಭಾಂಶ ಬರಲಿದ್ದು ಹೊಸ ಮಾರುಕಟ್ಟೆ ವಿಸ್ತರಣೆಗೆ ಯೋಜನೆಯನ್ನ ರೂಪಿಸಲು ಇದು ಸೂಕ್ತವಾದಂತಹ ದಿನವಾಗಿರುವಂತದ್ದು. ಆರೋಗ್ಯದ ದೃಷ್ಟಿಯಿಂದ ಈ ದಿನವೂ ಉತ್ತಮವಾಗಿರುವಂತದ್ದು. ಆದಾಗ್ಯೂ ಕೂಡ ಕುತ್ತಿಗೆ ಅಥವಾ ಬೆನ್ನು ನೋವಿನಂತಹ ಸಣ್ಣ ಪುಟ್ಟ ದೈಹಿಕ ತೊಂದರೆಗಳು ಆಗಬಹುದಾಗಿದೆ.
ಇನ್ನು ದೀರ್ಘಕಾಲ ಒಂದೇ ಕಡೆ ಕೂತು ಕೆಲಸ ಮಾಡುವುದನ್ನ ಆದಷ್ಟು ತಪ್ಪಿಸಬೇಕಾಗತ್ತೆ. ಯೋಗ ಅಥವಾ ಧ್ಯಾನಕ್ಕೆ ಸ್ವಲ್ಪ ಸಮಯವನ್ನಾದರೂ ಮೀಸಲಿಡಬೇಕಾಗತ್ತೆ ಇಂದಿನ ದಿವಸ ನೀವು. ಇಂದು ಮುಂಜಾನೆ ಜಗತ್ಪಾಲಕ ಶ್ರೀಹರಿ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಕೃತಜ್ಞತಾ ಸ್ಮರಣೆಯನ್ನ ಮಾಡಿ ಅವರಿಗೆ ಹಳದಿ ಬಣ್ಣದ ಹೂಗಳನ್ನು ಅರ್ಪಿಸುವುದರಿಂದ ಭಾಗ್ಯೋದಯವಾಗುವಂಥದ್ದನ್ನ ಕಾಣ್ತೀರ. ಇನ್ನು ಗುರುವಿನ ಮಂತ್ರ ಪಠಣೆಯನ್ನ ಮಾಡಬೇಕಾಗತ್ತೆ. ಓಂ ಬೃಹಸ್ಪತಿಯೇ ನಮಃ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗತ್ತೆ. ಇದು ನಿಮ್ಮ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಹ ಸಾಮರ್ಥ್ಯವನ್ನ ಹೆಚ್ಚಿಸುವಂತಹ ಕಾರ್ಯವನ್ನ ಖಂಡಿತವಾಗಿಯೂ ಮಾಡುತ್ತದೆ. ಇನ್ನು ಸೇವೆಯ ಮೂಲಕ ಪರಿಹಾರವನ್ನ ಮಾಡುವಂಥದ್ದು. ಹತ್ತಿರದ ದೇವಸ್ಥಾನಕ್ಕೆ ಅಥವಾ ಅಗತ್ಯವಿರುವವರೆಗೆ ಸ್ವಲ್ಪ ಕಡಲೆಬೇಳೆ ಅಥವಾ ಹಳದಿ ಧಾನ್ಯಗಳನ್ನ ದಾನವಾಗಿ ಮಾಡುವಂತಹ ಕಾರ್ಯವನ್ನ ಮಾಡಬೇಕಾಗುತ್ತೆ. ಇನ್ನು ಆಹಾರದಲ್ಲಿ ನಿಯಮಗಳನ್ನ ಪಾಲನೆಯನ್ನ ಮಾಡುವಂಥದ್ದು. ಇಂದು ಆಹಾರದಲ್ಲಿ ಸಾತ್ವಿಕತೆಗೆ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಹಸುವಿಗೆ ಮಧ್ಯಾಹ್ನದ ವೇಳೆ ಸ್ವಲ್ಪ ಬೆಲ್ಲ ಮತ್ತು ರೊಟ್ಟಿ ಅಥವಾ ಹಣ್ಣನ್ನ ತಿನ್ನಿಸುವುದು ನಿಮ್ಮ ರಾಶಿಗೆ ಅತ್ಯಂತ ಶುಭಪ್ರದವಾಗಿರುವುದು. ಶುಭ ಸಂಖ್ಯೆ 2 ಮತ್ತು 7. ಶುಭ ಬಣ್ಣ ಬಿಳಿ ಮತ್ತು ಹಳದಿ ಬಣ್ಣವನ್ನ ಬಳಸಿ. ಮಿಥುನ ರಾಶಿ. ಮಿಥುನ ರಾಶಿಯವರೇ, ನಿಮ್ಮ ದ್ವಿಸ್ವಭಾವದ ಬುದ್ಧಿಶಕ್ತಿಯೇ ನಿಮ್ಮ ಶಕ್ತಿ. ಒಂದು ಹಾದಿ ಮುಚ್ಚಿದರೆ ಮತ್ತೊಂದು ಹಾದಿ ಹುಡುಕುವಂತಹ ಕಲೆ ನಿಮಗೆ ಸಿದ್ಧಿಸಿದೆ. ಇಂದಿನ ದಿನವನ್ನ ಹಳೆ ಗೊಂದಲಗಳಲ್ಲೇ ಕಳೆಯದೆ ಹೊಸ ದೃಷ್ಟಿಕೋನದಿಂದ ಆರಂಭಿಸಬೇಕಾಗುತ್ತೆ. ಜೀವನದಲ್ಲಿ ಗಾಳಿ ಬೀಸುವ ದಿಕ್ಕನ್ನ ನಾವು ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ನಮ್ಮ ದೋಣಿಯ ಪಟಗಳನ್ನ ಬದಲಾಯಿಸಿ ಗುರಿ ತಲುಪಬಹುದು. ನಿನ್ನೆ ನಡೆದಂತಹ ತಪ್ಪುಗಳ ಬಗ್ಗೆ ಕೊರಗುವುದನ್ನ ಬಿಟ್ಟು ಇಂದಿನ ಹೊಸ ಅವಕಾಶಗಳಿಗೆ ನಿಮ್ಮ ಯೋಚನಾ ಶೈಲಿಯನ್ನ ಪಿವೋಟ್ ಅಂದ್ರೆ ದಿಕ್ಕನ್ನ ಬದಲಾವಣೆಯನ್ನ ಮಾಡಬೇಕಾಗುತ್ತೆ. ಬದಲಾವಣೆಗೆ ಒಗ್ಗಿಕೊಳ್ಳುವವನೇ ನಿಜವಾದಂತಹ ವಿಜೇತನಾಗುವುದು ಎಂಬುದನ್ನ ನೀವು ನೆನಪಿನಲ್ಲಿಟ್ಕೊಳ್ಬೇಕಾಗುತ್ತೆ. ಇಂದು ವೃತ್ತಿರಂಗದಲ್ಲಿ ಹೊಸ ಆಲೋಚನೆಗಳನ್ನ ಜಾರಿಗೆ ತರಲು ಅತ್ಯುತ್ತಮವಾದಂತಹ ದಿನ. ಕಚೇರಿಯಲ್ಲಿ ನಿಮ್ಮ ಸೃಜನಶೀಲತೆಗೆ ಮನ್ನಣೆ ಸಿಗಲಿದೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಆರ್ಡರ್ಗಳು ಅಥವಾ ಒಪ್ಪಂದಗಳು ಸಿಗುವಂತಹ ಸಾಧ್ಯತೆ ಇದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶತೆಯನ್ನ ಕಾಯ್ದುಕೊಳ್ಳಬೇಕಾಗುತ್ತೆ. ಇನ್ನು ಹಣಕಾಸಿನ ದೃಷ್ಟಿಯಿಂದ ಇಂದು ಪ್ರಗತಿಪರವಾದಂತಹ ದಿನ. ದೀರ್ಘಕಾಲದ ಹೂಡಿಕೆಗಳಿಂದ ಉತ್ತಮ ಲಾಭಾಂಶದ ಮುನ್ಸೂಚನೆ ಸಿಗುವಂತಹದ್ದು. ಷೇರು ಮಾರುಕಟ್ಟೆ ಅಥವಾ ಆಸ್ತಿ ವ್ಯವಹಾರದಲ್ಲಿ ತೊಡಗಿರುವವರಿಗೆ ಸಕಾರಾತ್ಮಕವಾದಂತಹ ದಿನ. ಅನಗತ್ಯ ಸಾಲ ನೀಡುವುದನ್ನ ಇಂದಿಗೆ ಮುಂದೂಡಬೇಕಾಗುತ್ತೆ ನಿಮ್ಮ ಜೀವನದಲ್ಲಿ. ಇನ್ನ ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಕಡೆಗೆ ಗಮನವನ್ನ ಕೊಡಬೇಕಾಗುತ್ತೆ. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೂ ಮಾತುಕತೆಯ ಮೂಲಕ ಸುಲಭವಾಗಿ ಬಗೆಹರಿಯುವಂತದ್ದಾಗ್ತದೆ. ಮನೆಗೆ ಪ್ರೀತಿ ಪಾತ್ರರ ಆಗಮನದಿಂದ ಸತ್ಕಾರದ ವಾತಾವರಣದಲ್ಲಿದ್ದು ಮನಸ್ಸಿಗೆ ಸಂತೋಷವನ್ನ ನೀಡುವಂತದ್ದಾಗ್ತದೆ. ಇನ್ನು ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ, ಆದರೆ ಅತಿಯಾದ ಆಲೋಚನೆಯಿಂದಾಗಿ ರಾತ್ರಿ ನಿದ್ರಾಹೀನತೆ ಕಾಡಬಹುದು. ಮಾನಸಿಕ ಶಾಂತಿಗಾಗಿ ಧ್ಯಾನ ಅಥವಾ ಪ್ರಾಣಾಯಾಮಕ್ಕೆ ಸ್ವಲ್ಪ ಸಮಯವನ್ನ ಮೀಸಲಿಡಬೇಕಾಗುತ್ತೆ. ಹೆಚ್ಚಿನ ಪ್ರಮಾಣದಲ್ಲಿ ದ್ರವಾಹಾರವನ್ನ ಸೇವನೆಯನ್ನ ಮಾಡಬೇಕಾಗುತ್ತೆ. ಇಂದು ಮುಂಜಾನೆ ಜಗದ್ಗುರು ಶ್ರೀಮನ್ನಾರಾಯಣನ ಅಥವಾ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ಮಾಡಿ ವಿಷ್ಣು ಸಹಸ್ರನಾಮ ಕೇಳುವುದರಿಂದ ಆರ್ಥಿಕ ಅಡೆತಡೆಗಳು ನಿವಾರಣೆಯಾಗ್ತವೆ. ಇಂದು ನಿಮ್ಮ ಉಡುಪಿನಲ್ಲಿ ಹಳದಿ ಅಥವಾ ಕ್ರೀಮ್ ಬಣ್ಣಕ್ಕೆ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಹಳದಿ ಬಣ್ಣದ ಕರವಸ್ತ್ರವನ್ನ ಜೊತೆಯಲ್ಲಿಟ್ಟುಕೊಳ್ಳುವುದು ನಿಮಗೆ ಶುಭವನ್ನ ತರುವಂತದ್ದಾಗ್ತದೆ. ಇನ್ನ ಕೇಸರಿ ತಿಲಕವನ್ನ ಮುಂಜಾನೆ ಪೂಜೆಯ ನಂತರ ಕಪಾಲಕ್ಕೆ ಅಥವಾ ಹಣೆಗೆ ಸ್ವಲ್ಪ ಕೇಸರಿ ಅಥವಾ ಹಳದಿ ಚಂದನದ ತಿಲಕವನ್ನ ಇಟ್ಕೊಳ್ಬೇಕಾಗುತ್ತೆ. ಇದು ನಿಮ್ಮ ಗುರುಬಲವನ್ನ ಹೆಚ್ಚಿಸುವಂತಹ ಕಾರ್ಯವನ್ನ ಖಂಡಿತವಾಗಿಯೂ ಮಾಡುವಂತದ್ದಾಗ್ತದೆ. ಇನ್ನ ಜೀವನ ಪ್ರೀತಿಯ ದಾನವನ್ನ ಮಾಡುವಂತದ್ದು. ಹಸಿದಂತಹ ಜೀವಿಗಳಿಗೆ ಅಥವಾ ಹಸುವಿಗೆ ಬಾಳೆಹಣ್ಣು ಅಥವಾ ಕಡಲೆ ಬೇಳೆಯನ್ನ ನೀಡುವುದು ನಿಮ್ಮ ಸಕಲ ಕಾರ್ಯಗಳಿಗೆ ಸಿದ್ಧಿಗೆ ಸಹಕಾರಿಯಾಗುವಂತಹ ಕಾರ್ಯವನ್ನ ಮಾಡ್ತದೆ. ಶುಭ ಸಂಖ್ಯೆ 5 ಮತ್ತು 3 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಶುಭ ಬಣ್ಣವನ್ನ ನೋಡುವುದಾದ್ರೆ ಹಳದಿ ಮತ್ತು ಹಸಿರು ಬಣ್ಣವನ್ನ ಈ ದಿನ ನೀವು ಬಳಸಬೇಕಾಗುತ್ತೆ. ಕಟಕ ರಾಶಿ. ಕಟಕ ರಾಶಿಯವರೇ, ಲೋಕವು ನಿಮಗೇನು ನೀಡುತ್ತದೆ ಎನ್ನುವುದು ಮುಖ್ಯವಲ್ಲ, ನೀವು ಲೋಕವನ್ನ ಹೇಗೆ ನೋಡುತ್ತೀರಿ ಎನ್ನುವುದು ಮುಖ್ಯ. ನೀವು ನಕ್ಕರೆ ಜಗತ್ತು ನಗುತ್ತದೆ, ನೀವು ಧೃತಿಗೆಟ್ಟರೆ ಸವಾಲುಗಳು ದೊಡ್ಡದಾಗಿ ಕಾಣುತ್ತವೆ. ನಿಮ್ಮ ಒಳಗಿನ ಸೌಮ್ಯತೆ ಮತ್ತು ದೃಢತೆಯೇ ನಿಮ್ಮ ನಿಜವಾದಂತಹ ಕನ್ನಡಿ. ನಿಮ್ಮ ಪ್ರತಿಬಿಂಬ ಪ್ರಕಾಶಮಾನವಾಗಿರಬೇಕಾಗುತ್ತೆ. ಚಂದ್ರನಂತೆ ನಿಮ್ಮ ಮನಸ್ಸು ಕೂಡ ಸೂಕ್ಷ್ಮವಾದುದು, ಆದರೆ ನೆನಪಿಡಿ, ಸಮುದ್ರದ ಅಲೆಗಳು ಎಷ್ಟೇ ಅಬ್ಬರಿಸಿದರೂ ತೀರವನ್ನ ಬದಲಿಸಲಾರವು. ನಿಮ್ಮ ಆಂತರಿಕ ಶಕ್ತಿಯನ್ನ ನಂಬಿ ಮುನ್ನಡೆದರೆ ಮಾತ್ರ ಜಯ ನಿಮ್ಮದಾಗುವಂತದ್ದು. ಹಣಕಾಸಿನ ಸ್ಥಿತಿ ಉತ್ತಮವಾಗಿರುವಂತಹದ್ದು. ಇಂದು ಭವಿಷ್ಯದ ಸುರಕ್ಷತೆಗಾಗಿ ಹೊಸ ಉಳಿತಾಯ ಯೋಜನೆ ಅಥವಾ ಹೂಡಿಕೆಗಳ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳುವಂತಹ ದಿನ. ಆದಾಗ್ಯೂ ಗೃಹೋಪಯೋಗಿ ವಸ್ತುಗಳ ಖರೀದಿಗಾಗಿ ಅಥವಾ ಕೌಟುಂಬಿಕ ಜವಾಬ್ದಾರಿಗಳಿಗಾಗಿ ಸ್ವಲ್ಪ ಹಣ ವ್ಯಯವಾಗಬಹುದು. ಸಾಲದ ವ್ಯವಹಾರಗಳಿಂದ ಇಂದು ದೂರವಿರುವುದು ಉತ್ತಮ. ಇಂದು ವೃತ್ತಿರಂಗದಲ್ಲಿ ನಿಮ್ಮ ತಾಳ್ಮೆ ಮತ್ತು ಸೃಜನಶೀಲತೆಗೆ ತಕ್ಕಂತಹ ಪ್ರತಿಫಲ ಸಿಗುವಂತಹದ್ದು. ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೂ ನಿಮ್ಮ ನಮ್ರತೆಯಿಂದ ಪರಿಸ್ಥಿತಿಯನ್ನ ತಿಳಿಗೊಳಿಸುವಂತಹದ್ದು. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಗ್ರಾಹಕರ ಸಂಪರ್ಕ ಸಾಧ್ಯವಾಗಲಿದ್ದು
ಲಾಭಾಂಶ ಕೂಡ ಹೆಚ್ಚಾಗಲಿದೆ. ಕಲಾತ್ಮಕ ಮತ್ತು ಮಾಧ್ಯಮ ರಂಗದಲ್ಲಿರುವವರಿಗೆ ಇಂದು ಅತ್ಯಂತ ಯಶಸ್ವಿಯಾದಂತಹ ದಿನವಾಗಿರುವಂತದ್ದು. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಕಡೆಗೆ ಗಮನವನ್ನ ಹರಿಸುವುದು ಬಹಳ ಮುಖ್ಯ. ಸಂಗಾತಿಯೊಂದಿಗೆ ಭಾವನಾತ್ಮಕ ಬಾಂಧವ್ಯ ಹೆಚ್ಚಾಗಲಿದ್ದು ಅವರ ಸಕಾಲಿಕ ಸಲಹೆಯು ನಿಮ್ಮ ದೊಡ್ಡ ಗೊಂದಲವೊಂದನ್ನ ಬಗೆಹರಿಸುವಂತಹದ್ದು. ಸೋದರ ಸಹೋದರಿಯರಿಂದ ಶುಭವಾರ್ತೆಯನ್ನ ಕೇಳುವಂತಹ ದಿನ. ಮನೆಯಲ್ಲಿ ಪ್ರಶಾಂತವಾಗಿರುವಂತಹ ವಾತಾವರಣವನ್ನ ಕೂಡ ಕಾಣುವಂತಹ ದಿನವಾಗಿರುವಂತದ್ದು. ಇನ್ನು ಭಾವನಾತ್ಮಕ ಏರುಪೇರುಗಳಿಂದಾಗಿ ಮಾನಸಿಕ ಆಯಾಸ ಅಥವಾ ಅಜೀರ್ಣದಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಇಂದು ಧ್ಯಾನ ಮತ್ತು ಯೋಗಕ್ಕೆ ಆದ್ಯತೆಯನ್ನ ನೀಡಬೇಕಾಗುತ್ತೆ. ರಾತ್ರಿಯ ಜಾಗರಣೆಯನ್ನ ತಪ್ಪಿಸಿ ಪೌಷ್ಟಿಕ ಆಹಾರವನ್ನ ಸೇವನೆಯನ್ನ ಮಾಡಬೇಕಾಗುತ್ತೆ. ಇನ್ನು ವಿಶೇಷವಾಗಿ ಇಂದು ಮುಂಜಾನೆ ಶಿವನಿಗೆ ಜಲಾಭಿಷೇಕವನ್ನ ಮಾಡಿ ಅಥವಾ ಬಿಲ್ಪತ್ರೆಯನ್ನ ಅರ್ಪಿಸಬೇಕಾಗುತ್ತೆ. ಓಂ ನಮಃ ಶಿವಾಯ ಮಂತ್ರವನ್ನ 21 ಬಾರಿ ಪಠಣೆಯನ್ನ ಮಾಡಿ. ಇದು ಮನಸ್ಸಿನ ಚಂಚಲತೆಯನ್ನ ದೂರ ಮಾಡುವಂತದ್ದಾಗ್ತದೆ. ಇನ್ನು ಶ್ರೀ ರಾಘವೇಂದ್ರ ಸ್ವಾಮಿಗಳು ಅಥವಾ ನಿಮ್ಮ ಇಷ್ಟ ಗುರುಗಳನ್ನ ಸ್ಮರಿಸಿ ಹಳದಿ ಬಣ್ಣದ ಹೂಗಳನ್ನ ಅರ್ಪಣೆಯನ್ನ ಮಾಡುವಂತದ್ದನ್ನ ಮಾಡಬೇಕಾಗುತ್ತೆ. ಇನ್ನು ಜಲದಾನ ಅಥವಾ ಜೀವ ಕಾರುಣ್ಯವನ್ನ ಪಕ್ಷಿಗಳಿಗೆ ಅಥವಾ ಪ್ರಾಣಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡಬೇಕಾಗುತ್ತೆ. ಇದು ನಿಮ್ಮ ಚಂದ್ರಗ್ರಹದ ದೋಷವನ್ನ ನಿವಾರಿಸಿ ಮಾನಸಿಕ ಶಾಂತಿಯನ್ನ ನೀಡುವಂತದ್ದಾಗ್ತದೆ. ಇನ್ನು ಬಣ್ಣದ ಬಳಕೆಯನ್ನ ನೋಡುವಂತದ್ದು. ಇಂದು ನಿಮ್ಮ ಉಡುಪಿನಲ್ಲಿ ಬಿಳಿ ಅಥವಾ ತಿಳಿ ಹಳದಿ ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಿದ್ದಲ್ಲಿ ಯಶಸ್ಸನ್ನ ಕಾಣ್ತೀರಾ. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದರೆ 2 ಮತ್ತು 7 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವಾಗಿ ಬಿಳಿ ಮತ್ತು ಹಳದಿ ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟವನ್ನ ಕಾಣ್ತೀರಾ ನೀವು. ಸಿಂಹರಾಶಿಯವರೇ, ಸೂರ್ಯನಂತೆ ಸ್ವಯಂ ಪ್ರಕಾಶಮಾನವಾಗಿ ಬೆಳಗುವುದು ನಿಮ್ಮ ಹುಟ್ಟು ಗುಣವಾಗಿರುವಂತದ್ದು. ಇಂದಿನ ಸವಾಲುಗಳನ್ನ ಕೇವಲ ತೊಂದರೆಗಳೆಂದು ಭಾವಿಸದೆ ನಿಮ್ಮ ಸಾಮರ್ಥ್ಯದ ಪರೀಕ್ಷೆ ಎಂದು ಸ್ವೀಕರಿಸಿ ಮುನ್ನಡೆಯಬೇಕಾಗುತ್ತೆ. ಸಿಂಹದ ಗರ್ಜನೆ ಕೇವಲ ಕಾಡಿಗೆ ಸೀಮಿತವಲ್ಲ, ಅದರ ಹೆಜ್ಜೆಯ ಗುರುತು ಇಡೀ ಸಾಮ್ರಾಜ್ಯವನ್ನೇ ನಿರ್ಣಯಿಸುತ್ತದೆ. ಹಾಗೆಯೇ ನಿಮ್ಮ ಜೀವನದ ರಿಮೋಟ್ ಕಂಟ್ರೋಲ್ ಬೇರೆಯವರ ಕೈಗೆ ಸಿಗದಂತೆ ನೋಡಿಕೊಳ್ಳಬೇಕಾಗುತ್ತೆ. ಪರಿಸ್ಥಿತಿಗಳು ನಿಮ್ಮನ್ನ ನಿಯಂತ್ರಿಸುವ ಮುನ್ನ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಕಾರಾತ್ಮಕ ನಿರ್ಧಾರಗಳಿಂದ ನೀವೇ ಪರಿಸ್ಥಿತಿಯ ಬಾಸ್ ಆಗಿ ನಿಲ್ಲಬೇಕಾಗುತ್ತೆ ನಿಮ್ಮ ಜೀವನದಲ್ಲಿ. ಇಂದು ಹಣಕಾಸಿನ ದೃಷ್ಟಿಯಿಂದ ಪ್ರಗತಿಪರವಾದಂತಹ ದಿನ. ದೀರ್ಘಾವಧಿ ಹೂಡಿಕೆಗಳಿಂದ ಉತ್ತಮ ಲಾಭಾಂಶವನ್ನ ಕಾಣುವಂತಹದ್ದಾಗಿದೆ. ಆದಾಗ್ಯೂ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಹಣದ ವ್ಯವಹಾರ ಮಾಡುವಾಗ ಪಾರದರ್ಶತೆಯನ್ನ ಕಾಪಾಡಿಕೊಂಡು ಹೋಗಬೇಕಾಗುತ್ತೆ. ಸಾಲದ ಹೊರೆ ಇಳಿಸಿಕೊಳ್ಳಲು ಇಂದು ಸೂಕ್ತವಾದಂತಹ ಯೋಜನೆಯನ್ನ ರೂಪಿಸುವಂತಹ ದಿನವಾಗಿರುವಂತದ್ದು. ಇನ್ನ ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಕಡೆಗೆ ಗಮನವನ್ನ ಹರಿಸುವುದು ಬಹಳ ಮುಖ್ಯ. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡದಂತೆ ನಿಮ್ಮ ಕೋಪವನ್ನ ನಿಯಂತ್ರಿಸಿಕೊಳ್ಳಬೇಕಾಗುತ್ತೆ. ಮಕ್ಕಳ ಪ್ರಗತಿಯು ಮನಸ್ಸಿಗೆ ನೆಮ್ಮದಿಯನ್ನ ತರುವಂತದ್ದು. ಪ್ರೀತಿ ಪಾತ್ರರೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯಲು ಪ್ರಯತ್ನವನ್ನ ಕೂಡ ಮಾಡಬೇಕಾದಂತಹ ದಿನವಾಗಿದೆ. ಇನ್ನು ವೃತ್ತಿರಂಗದಲ್ಲಿ ಇಂದು ನೀವು ನಾಯಕತ್ವದ ಗುಣಗಳನ್ನ ಪ್ರದರ್ಶಿಸುವಂತಹ ದಿನ. ಕಚೇರಿಯಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಲಿದ್ದರೂ ನಿಮ್ಮ ನಿರ್ವಹಣಾ ಶಕ್ತಿಯಿಂದ ಎಲ್ಲವನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸುವಂತಹ ದಿನ. ಸಹೋದ್ಯೋಗಿಗಳಿಂದ ಗೌರವವು ಕೂಡ ಸಿಗುವಂತದ್ದು. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಒಪ್ಪಂದಗಳು ಲಭ್ಯವಾಗುವಂತಹ ಮೂಲಕ ಉದ್ಯಮ ವಿಸ್ತರಣೆಗೆ ಉತ್ತಮವಾದಂತಹ ಅವಕಾಶವೂ ಕೂಡ ಸಿಗುವಂತದ್ದನ್ನ ಕಾಣ್ತೀರಾ. ಇಂದು ಪಿತ್ತಕೋಶ ಅಥವಾ ಬಿಪಿ ಸಂಬಂಧಿಸಿದಂತಹ ಸಣ್ಣ ಅಸ್ವಸ್ಥತೆ ಎದುರಾಗಬಹುದು. ಅತಿಯಾದ ಎಣ್ಣೆಯುಕ್ತ ಆಹಾರ ಮತ್ತು ಮಾನಸಿಕ ಒತ್ತಡದಿಂದ ದೂರವಿರಬೇಕಾಗುತ್ತೆ. ಯೋಗ ಮತ್ತು ಧ್ಯಾನಕ್ಕೆ ಕನಿಷ್ಠ 15 ನಿಮಿಷವನ್ನಾದರೂ ನೀವು ಮೀಸಲಿಡಬೇಕಾಗುತ್ತೆ. ಆಗ ನಿಮ್ಮ ಶಕ್ತಿಯನ್ನ ಮರಳಿ ಪಡೆಯುವಂತದ್ದನ್ನ ಖಂಡಿತವಾಗಿಯೂ ಮಾಡುವಂತದ್ದಾಗ್ತದೆ. ಇಂದು ಬೆಳಗ್ಗೆ ಸೂರ್ಯ ದೇವರಿಗೆ ತಾಮ್ರದ ಪಾತ್ರೆಯಿಂದ ನೀರನ್ನ ಅರ್ಪಿಸಿ ಓಂ ಸೂರ್ಯಾಯ ನಮಃ ಮಂತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇದು ಆತ್ಮವಿಶ್ವಾಸವನ್ನ ಹೆಚ್ಚಿಸುವಂತದ್ದಾಗ್ತದೆ. ಇನ್ನು ಗುರುವಿನ ಆರಾಧನೆಯನ್ನ ಮಾಡುವಂತದ್ದು. ಗುರುವಾರವಾಗಿರುವುದರಿಂದ ಹತ್ತಿರದ ರಾಘವೇಂದ್ರ ಸ್ವಾಮಿ ಮಠ ಅಥವಾ ದತ್ತಾತ್ರೇಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಜೇನುತುಪ್ಪ ಅಥವಾ ಕಡಲೆ ಬೇಳೆಯನ್ನ ದಾನವಾಗಿ ಮಾಡುವಂತದ್ದು. ಇನ್ನು ಮಂತ್ರವನ್ನ ಜಪ ಮಾಡಬೇಕಾಗುತ್ತೆ. ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನ 24 ಬಾರಿ ಜಪಿಸುವುದರಿಂದ ದಿನದ ನಕಾರಾತ್ಮಕತೆ ದೂರವಾಗುವಂತದ್ದನ್ನ ಕಾಣ್ತೀರಾ. ಇನ್ನು ಬಣ್ಣದ ಆಯ್ಕೆಯಾಗಿ ಇಂದು ಪ್ರಮುಖ ಕೆಲಸಗಳಿಗೆ ಹೋಗುವಾಗ ಕೇಸರಿ, ಹಳದಿ, ಬಿಳಿ ಬಣ್ಣದ ಉಡುಪಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಿ. ಶುಭ ಸಂಖ್ಯೆಯಾಗಿ 1 ಮತ್ತು 5 ಬಳಸಿ. ಶುಭ ಬಣ್ಣವಾಗಿ ಕೇಸರಿ ಮತ್ತು ಬಂಗಾರದ ಬಣ್ಣವನ್ನ ಬಳಸಬೇಕಾಗುತ್ತೆ ನೀವು. ಕನ್ಯಾ ರಾಶಿಯವರೇ, ನಿಮ್ಮಲ್ಲಿರುವಂತಹ ಸೂಕ್ಷ್ಮತೆ ಮತ್ತು ವ್ಯವಸ್ಥಿತ ಗುಣವೇ ನಿಮ್ಮ ಅತಿ ದೊಡ್ಡದಾದಂತಹ ಶಕ್ತಿ. ಇಂದಿನ ದಿನವನ್ನ ಸಂಪೂರ್ಣ ಸಕಾರಾತ್ಮಕತೆಯಿಂದ ಸ್ವೀಕಾರ ಮಾಡಬೇಕಾಗುತ್ತೆ ನೀವು. ಜೀವನದಲ್ಲಿ ಸವಾಲುಗಳು ಬಂದಾಗ ನಿಮ್ಮನ್ನ ನೀವು ನಕ್ಷತ್ರದಂತೆ ಭಾವಿಸಬೇಕಾಗುತ್ತೆ. ನಕ್ಷತ್ರಗಳು ಕತ್ತಲಲ್ಲೇ ಹೆಚ್ಚು ಪ್ರಕಾಶಮಾನವಾಗಿ ಹೊಳೆಯುವಂತ
ಮಾಡುವಂತಹದ್ದು. ಇಂದು ನಿಮ್ಮ ಸುತ್ತಲಿರುವಂತಹ ನಕಾರಾತ್ಮಕ ಯೋಚನೆಗಳನ್ನ ಕೇವಲ ಉಪಗ್ರಹಗಳಂತೆ ನೋಡಬೇಕಾಗುತ್ತೆ. ಅವು ನಿಮ್ಮ ಸುತ್ತಬಹುದೇ ಹೊರತು ನಿಮ್ಮೊಳಗಿನ ಬೆಳಕನ್ನ ನಂದಿಸಲು ಸಾಧ್ಯವಿಲ್ಲ. ನಿಮ್ಮ ಶಿಸ್ತು ಮತ್ತು ಪರಿಶ್ರಮವೇ ನಿಮ್ಮ ಕಕ್ಷೆಯಾಗಿರುವಂತದ್ದು. ಆದ್ದರಿಂದ ಎಂದಿಗೂ ಕೂಡ ವಿಚಲಿತರಾಗಬೇಡಿ ನಿಮ್ಮ ಜೀವನದಲ್ಲಿ. ಇಂದು ಆರ್ಥಿಕವಾಗಿ ಅನುಕೂಲಕರವಾದಂತಹ ದಿನ. ದೀರ್ಘಕಾಲದ ಹೂಡಿಕೆಗಳಿಂದ ಉತ್ತಮ ಲಾಭಾಂಶ ಸಿಗುವಂತಹ ಯೋಗವಿದೆ. ಆದರೆ ನಿಮ್ಮ ಆದಾಯಕ್ಕೆ ತಕ್ಕಂತೆ ಭವಿಷ್ಯದ ಉಳಿತಾಯದ ಯೋಜನೆಗಳತ್ತ ಗಮನವನ್ನ ಹರಿಸುವುದು ಬಹಳ ಮುಖ್ಯವಾದುದು. ಅನಗತ್ಯ ಆನ್ಲೈನ್ ಶಾಪಿಂಗ್ ಅಥವಾ ಐಷಾರಾಮಿ ವಸ್ತುಗಳ ಮೇಲಿನ ವೆಚ್ಚಕ್ಕೆ ಸ್ವಲ್ಪ ಬ್ರೇಕ್ ಅನ್ನ ಹಾಕಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣವನ್ನ ನೋಡುವಂತಹ ದಿನ. ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುವುದರಿಂದ ನಿಮ್ಮ ಮನಸ್ಸಿನ ಆತಂಕ ದೂರವಾಗುತ್ತದೆ. ಜೀವನ ಸಂಗಾತಿಯೊಂದಿಗೆ ಭವಿಷ್ಯದ ಆಸ್ತಿ ಅಥವಾ ಹೂಡಿಕೆಯ ಬಗ್ಗೆ ಪ್ರಮುಖ ಚರ್ಚೆಗಳು ಕೂಡ ನಡೆಯಬಹುದಾದಂತಹ ದಿನ. ಸ್ನೇಹಿತರೊಂದಿಗೆ ಸಣ್ಣ ಮಟ್ಟದ ಪ್ರವಾಸ ಅಥವಾ ಭೇಟಿ ನಿಮ್ಮ ಉತ್ಸಾಹವನ್ನ ಹೆಚ್ಚಿಸುವಂತದ್ದಾಗ್ತದೆ. ಇಂದು ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಆಲೋಚನೆಗಳನ್ನ ಜಾರಿಗೆ ತರಲು ಅತ್ಯುತ್ತಮವಾದಂತಹ ದಿನವಾಗಿರುವಂತದ್ದು. ಉದ್ಯೋಗಿಗಳಿಗೆ ಸಹೋದ್ಯೋಗಿಗಳಿಂದ ಹಾಗೂ ಮೇಲಾಧಿಕಾರಿಗಳಿಂದ ಉತ್ತಮ ಬೆಂಬಲವೂ ಕೂಡ ಸಿಗುವಂತದ್ದು. ನಿಮ್ಮ ವಿಶ್ಲೇಷಣಾತ್ಮಕ ಗುಣವು ಕಠಿಣವಾದ ಕೆಲಸವನ್ನ ಸುಲಭವಾಗಿ ಮುಗಿಸಲು ಸಹಾಯವನ್ನ ಮಾಡುತ್ತವೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಒಪ್ಪಂದಗಳು ಸಿಗುವಂತಹ ಸಾಧ್ಯತೆ ಇದೆ. ಡಿಜಿಟಲ್ ಅಥವಾ ತಾಂತ್ರಿಕ ಕ್ಷೇತ್ರದಲ್ಲಿ ಇರುವವರಿಗೆ ಹೆಚ್ಚಿನ ಪ್ರಗತಿಯೂ ಕೂಡ ಕಂಡು ಬರುವಂತಹ ದಿನ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ತಮವಾಗಿರುವಂತದ್ದು. ಆದಾಗ್ಯೂ ಲಿವರ್ ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತಹ ಸಣ್ಣ ಪುಟ್ಟ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಹೊರಗಿನ ಎಣ್ಣೆ ಪದಾರ್ಥಗಳನ್ನ ತಿನ್ನುವುದನ್ನ ತಪ್ಪಿಸಬೇಕಾಗುತ್ತೆ. ಮುಂಜಾನೆ ಯೋಗ ಅಥವಾ ಪ್ರಾಣಾಯಾಮ ಮಾಡುವುದರಿಂದ ಮಾನಸಿಕ ಶಾಂತಿಯು ಕೂಡ ನಿಮಗೆ ಸಿಗುವಂತದ್ದಾಗ್ತದೆ. ಇಂದು ಮುಂಜಾನೆ ಅಥವಾ ಸಂಜೆ ಶ್ರೀ ವಿಷ್ಣುವಿನ ಆರಾಧನೆಯನ್ನ ಮಾಡಿ ಅಥವಾ ವಿಷ್ಣು ಸಹಸ್ರನಾಮವನ್ನ ಶ್ರವಣವಾಗಿ ಕೇಳಿ. ಇದರಿಂದ ಆರ್ಥಿಕ ಅಡೆತಡೆಗಳು ನಿವಾರಣೆಯಾಗುವಂತದ್ದು. ನಿಮ್ಮ ಸದ್ಗುರುಗಳನ್ನ ಅಥವಾ ರಾಘವೇಂದ್ರ ಸ್ವಾಮಿಗಳನ್ನ ಸ್ಮರಿಸಿ ಹಳದಿ ಬಣ್ಣದ ಹೂಗಳನ್ನ ಅರ್ಪಣೆಯನ್ನ ಮಾಡಬೇಕಾಗುತ್ತೆ. ಹಸಿರು ಬೇಳೆಯನ್ನ ಅಥವಾ ದಾನವನ್ನ ಮಾಡುವುದು ಅಥವಾ ಗೋವಿಗೆ ಹಸಿರು ಹುಲ್ಲನ್ನ ತಿನ್ನಿಸುವುದರಿಂದ ನಿಮ್ಮ ಬುದ್ಧಿಶಕ್ತಿ ಹಾಗೂ ವ್ಯವಹಾರದಲ್ಲಿ ದ್ವಿಗುಣ ಲಾಭವಾಗುವಂತದ್ದನ್ನ ಕಾಣ್ತೀರ. ಇಂದು ತಿಳಿ ಹಳದಿ ಅಥವಾ ಹಸಿರು ಬಣ್ಣದ ಉಡುಪನ್ನ ಧರಿಸುವುದು ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸುವಂತದ್ದಾಗ್ತದೆ. ಶುಭ ಸಂಖ್ಯೆ 5 ಮತ್ತು 6. ಶುಭ ಬಣ್ಣ ಹಸಿರು ಮತ್ತು ಹಳದಿ ಬಣ್ಣವನ್ನ ಈ ದಿನ ನೀವು ಬಳಸಬೇಕಾಗತ್ತೆ. ತುಲಾ ರಾಶಿಯವರೇ, ತುಲಾ ಎಂದರೆ ತಕ್ಕಡಿ ಎಂದಂತೆ. ಜಗತ್ತಿನ ಎಲ್ಲವನ್ನ ಸಮತೋಲನ ಮಾಡಲು ಹೋಗಿ ನಿಮ್ಮ ಒಳಗಿನ ನೆಮ್ಮದಿಯ ತಕ್ಕಡಿಯನ್ನ ಅಲುಗಾಡಿಸಬೇಡಿ. ಹೊರಗಿನ ಪರಿಸ್ಥಿತಿಗಳು ಹೇಗೆ ಇರಲಿ, ನಿಮ್ಮ ಒಳಗಿನ ಶಾಂತಿಯ ಮಟ್ಟವನ್ನ ನೀವೇ ನಿರ್ಧರಿಸಬೇಕಾಗುತ್ತೆ. ನಿಮ್ಮ ಆತ್ಮವಿಶ್ವಾಸ ಮತ್ತು ಆಂತರಿಕ ಸಮತೋಲನವೇ ನಿಮ್ಮ ಅತಿ ದೊಡ್ಡದಾದಂತಹ ಯಶಸ್ಸು ಆಗಿರುವಂತದ್ದು. ನಿಮ್ಮ ಸೌಮ್ಯ ಸ್ವಭಾವ ಮತ್ತು ನ್ಯಾಯಪ್ರಿಯತೆ ನಿಮ್ಮ ಶಕ್ತಿಯಾಗಿರುವಂತದ್ದು. ಇಂದು ಯಾವುದೇ ಗೊಂದಲ ಎದುರಾದರೂ ಶಾಂತ ಚಿತ್ತರಿಂದ ಆಗಿ ಯೋಚನೆಗಳ ಮಾಡಿ ನಿರ್ಧಾರವನ್ನ ಕೈಗೊಳ್ಳಬೇಕಾಗತ್ತೆ. ಇಂದಿನ ದಿವಸ ನೀವು ಉದ್ಯೋಗ ಕ್ಷೇತ್ರದಲ್ಲಿ ಇಂದು ಸಹೋದ್ಯೋಗಿಗಳೊಂದಿಗೆ ಸಮನ್ವಯತೆ ಸಾಧಿಸುವುದು ಮುಖ್ಯವಾಗಿರುತ್ತದೆ. ನಿಮ್ಮ ನಾಯಕತ್ವದ ಗುಣಗಳಿಗೆ ಮೇಲಾಧಿಕಾರಿಗಳಿಂದ ಮನ್ನಣೆ ಸಿಗುವಂತಹ ದಿನ. ವ್ಯಾಪಾರಸ್ಥರಿಗೆ ಹೊಸ ಮಾರುಕಟ್ಟೆ ಅಥವಾ ಹೊಸ ಗ್ರಾಹಕರನ್ನ ತಲುಪಲು ಇಂದು ಸೂಕ್ತವಾದಂತಹ ದಿನ. ಸಹಭಾಗಿತ್ವದ ವ್ಯವಹಾರಗಳಲ್ಲಿ ಪಾರದರ್ಶತೆಯನ್ನ ಕಾಯ್ದುಕೊಳ್ಳಬೇಕಾಗುತ್ತೆ. ಭವಿಷ್ಯದಲ್ಲಿ ಇಂದು ದೊಡ್ಡ ಲಾಭವನ್ನ ಕೂಡ ತರುವಂತಹ ಘಟನೆಗಳು ಕೂಡ ಸಂಭವಿಸುವುದನ್ನ ನೋಡುವಂತದ್ದಾಗ್ತದೆ. ಇನ್ನು ಆರ್ಥಿಕವಾಗಿ ಇಂದು ಸಮತೋಲನದ ದಿನವಾಗಿದೆ. ನಿರಂತರ ಶ್ರಮಕ್ಕೆ ತಕ್ಕಂತೆ ಆದಾಯದ ಮೂಲಗಳು ವೃದ್ಧಿಯಾಗಲಿವೆ. ದೀರ್ಘಾವಧಿಯ ಹೂಡಿಕೆಗಳಿಗೆ ಸಂಬಂಧಿಸಿದಂತೆ ಮಹತ್ವದ ನಿರ್ಧಾರಗಳನ್ನ ತೆಗೆದುಕೊಳ್ಳಲು ಇಂದು ಒಳ್ಳೆಯ ದಿನವಾಗಿರುವಂತದ್ದು. ಆದರೆ ಅತಿ ಆಸೆಗೆ ಬಿದ್ದು ಷೇರು ಮಾರುಕಟ್ಟೆ ಅಥವಾ ಲಾಟರಿಗಳಲ್ಲಿ ಹಣವನ್ನ ವ್ಯಯಿಸಬೇಡಿ ಯಾವುದೇ ಕಾರಣಕ್ಕೂ. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನವನ್ನ ಹರಿಸಬೇಕಾಗಬಹುದು. ಜೀವನ ಸಂಗಾತಿಯ ಭಾವನೆಗಳಿಗೆ ಗೌರವ ನೀಡುವುದರಿಂದ ಮನೆಯಲ್ಲಿ ಶಾಂತಿಯು ಕೂಡ ನೆಲೆಸುವಂತದ್ದನ್ನ ಕಾಣ್ತೀರ. ಮಕ್ಕಳ ಪ್ರಗತಿಯು ನಿಮಗೆ ಹೆಮ್ಮೆಯನ್ನ ತರುವಂತಹ ದಿನ. ಹಳೆಯ ಸ್ನೇಹಿತರ ಭೇಟಿಯಾಗುವಂತಹ ಸಂಭವವಿದ್ದು ಮನಸ್ಸಿಗೆ ನೆಮ್ಮದಿಯೂ ಕೂಡ ನಿಮಗೆ ಸಿಗುವಂತದ್ದಾಗ್ತದೆ. ಇಂದು ಮಾನಸಿಕವಾಗಿ ನಿರಾಳತೆ ಇರಲಿದ್ದರೂ ಅತಿಯಾದ ಕೆಲಸದ ಒತ್ತಡದಿಂದಾಗಿ ಬೆನ್ನು ನೋವು ಅಥವಾ ಕುತ್ತಿಗೆ ನೋವಿನಂತಹ ದೈಹಿಕ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಕುಳಿತುಕೊಳ್ಳುವಂತಹ ಭಂಗಿ ಸರಿಯಾಗಿರಬೇಕಾಗುತ್ತೆ. ಸಣ್ಣ ಪ್ರಮಾಣದ ದೈಹಿಕ ವ್ಯಾಯಾಮ ಅಥವಾ ಯೋಗಾಸನ ಇಂದಿನ ದಿನಕ್ಕೆ ಅತ್ಯಗತ್ಯವಾಗಿರುವಂತದ್ದು. ಇಂದು ದಕ್ಷಿಣಾಮೂರ್ತಿ ಅಥವಾ ರಾಘವೇಂದ್ರ ಸ್ವಾಮಿ ಆರಾಧನೆಯನ್ನ ಮಾಡಬೇಕಾಗುತ್ತೆ. ಹಳದಿ ಹೂಗಳಿಂದ ಗುರುವಿನ ಆರಾಧನೆಯನ್ನ ಮಾಡಿ ಅಥವಾ ಗುರು ರಾಯರ ಶ್ಲೋಕಗಳನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇದು ಜ್ಞಾನ ಮತ್ತು ಕಾರ್ಯಸಿದ್ಧಿಗೆ ಸಹಕಾರಿಯಾಗುವಂತದ್ದು. ಇನ್ನು ಹತ್ತಿರದ ದೇವಸ್ಥಾನಕ್ಕೆ ಅಥವಾ ಅಗತ್ಯವಿರುವವರಿಗೆ ಸ್ವಲ್ಪ ಕಡಲೆಬೇಳೆ ಅಥವಾ ಹಳದಿ ಬಣ್ಣದ ಧಾನ್ಯಗಳನ್ನ ದಾನವಾಗಿ ಮಾಡುವುದು ಕೂಡ ಉತ್ತಮವಾದುದು. ಇನ್ನು ಮಂತ್ರವನ್ನ ಜಪವನ್ನ ಮಾಡುವಂತದ್ದು. ಶುಕ್ರ ಗ್ರಹದ ಅನುಗ್ರಹಕ್ಕಾಗಿ ಓಂ ಶುಂ ಶುಕ್ರಾಯ ನಮಃ ಮಂತ್ರವನ್ನ 11 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇದು ನಿಮ್ಮ ಆಕರ್ಷಣೆ ಮತ್ತು ಆರ್ಥಿಕ ಸ್ಥಿತಿಯನ್ನ ಉತ್ತಮವಾಗಿಸುವಂತದ್ದು
ಇದ್ದು. ಇನ್ನು ಬಣ್ಣದ ಬಳಕೆಯಾಗಿ ನೋಡುವುದಾದರೆ ಇಂದು ನಿಮ್ಮ ಉಡುಪಿನಲ್ಲಿ ಬಿಳಿ, ಕೆನೆ ಅಥವಾ ತಿಳಿ ಹಳದಿ ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ ನೋಡುವುದಾದರೆ 6 ಮತ್ತು 2 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಬಿಳಿ ಮತ್ತು ಹಳದಿ ಬಣ್ಣವನ್ನ ಈ ದಿನ ನೀವು ಬಳಸಬೇಕಾಗುತ್ತೆ. ವೃಶ್ಚಿಕ ರಾಶಿಯವರೇ, ನಿಮ್ಮ ಇಚ್ಛಾಶಕ್ತಿ ಮತ್ತು ರಹಸ್ಯವಾಗಿ ಕಾರ್ಯತಂತ್ರ ರೂಪಿಸುವಂತಹ ಗುಣವೇ ನಿಮ್ಮ ಅತಿ ದೊಡ್ಡದಾದಂತಹ ಆಯುಧ. ಸವಾಲುಗಳನ್ನ ನಿಮ್ಮ ಬೆಳವಣಿಗೆಯ ಇಂಧನವಾಗಿಸಿಕೊಳ್ಳಬೇಕಾಗುತ್ತೆ. ನೀವು ಸ್ಪರ್ಧೆ ಇರಬೇಕಾಗಿರುವುದು ಜಗತ್ತಿನೊಂದಿಗಲ್ಲ, ನಿಮ್ಮ ನಿನ್ನೆಯ ಆವೃತ್ತಿಯೊಂದಿಗೆ. ಜಗತ್ತು ನಿಮ್ಮನ್ನ ನಿಮ್ಮ ಯಶಸ್ಸಿನಿಂದ ಅಳೆಯಬಹುದು, ಆದರೆ ನಿಮ್ಮ ನಿಜವಾದ ಸಾಮರ್ಥ್ಯ ಏನೆಂದು ನಿಮಗಿಂತ ಚೆನ್ನಾಗಿ ಯಾರಿಗೆ ತಿಳಿಯಲು ಸಾಧ್ಯವಿಲ್ಲ. ಬಿರುಗಾಳಿಗೆ ಹೆದರಿ ಬೇರುಗಳನ್ನ ಸಡಿಲಗೊಳಿಸಬೇಡಿ. ನೆನಪಿಡಿ, ಆಳವಾದ ಬೇರುಗಳಿರುವಂತಹ ಮರ ಮಾತ್ರ ಉತ್ತುಂಗಕ್ಕೆ ಬೆಳೆಯಬಲ್ಲದು ಎಂಬುದನ್ನ ನೆನಪಿನಲ್ಲಿಟ್ಕೊಳ್ಬೇಕಾಗತ್ತೆ. ಇಂದು ವೃತ್ತಿರಂಗದಲ್ಲಿ ನೀವು ಅತ್ಯಂತ ಜಾಗರೂಕರಾಗಿರಬೇಕು. ನಿಮ್ಮ ರಹಸ್ಯ ಯೋಜನೆಗಳನ್ನ ಅಥವಾ ಆಲೋಚನೆಗಳನ್ನ ಸಹೋದ್ಯೋಗಿಗಳೊಂದಿಗೆ ಹಂಚಿಕೊಳ್ಳಬೇಡಿ. ಕಠಿಣವಾದಂತಹ ಪರಿಶ್ರಮಕ್ಕೆ ತಕ್ಕಂತಹ ಮನ್ನಣೆ ಸಿಗಲು ಸ್ವಲ್ಪ ವಿಳಂಬವಾಗಬಹುದು. ಧೃತಿಗೆಡಬೇಡಿ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಆರ್ಡರ್ಗಳು ಅಥವಾ ಒಪ್ಪಂದಗಳು ಸಿಗುವಂತಹ ಸಾಧ್ಯತೆ ಇದೆ. ರಿಯಲ್ ಎಸ್ಟೇಟ್ ಮತ್ತು ಕೃಷಿ ಆಧಾರಿತ ವ್ಯವಹಾರದಲ್ಲಿ ತೊಡಗಿಸಿಕೊಂಡವರಿಗೆ ಲಾಭದಾಯಕವಾದಂತಹ ದಿನ. ಇನ್ನು ಹಣಕಾಸಿನ ವಿಷಯದಲ್ಲಿ ಇಂದು ಮಧ್ಯಮ ಫಲವನ್ನ ನೋಡುವಂತದ್ದು. ಆದಾಯದ ಹರಿವು ಉತ್ತಮವಾಗಿದ್ದರೂ ಹಳೆಯ ಸಾಲಗಳನ್ನ ತೀರಿಸಲು ಅಥವಾ ಕುಟುಂಬದ ತುರ್ತು ಅಗತ್ಯಗಳಿಗಾಗಿ ಹಣ ವ್ಯಯವಾಗಬಹುದು. ಅನಗತ್ಯ ಆಡಂಬರದ ಖರ್ಚುಗಳಿಗೆ ಕಡಿವಾಣವನ್ನ ಹಾಕುವುದು ಮುಂದಿನ ದಿನಗಳಿಗೆ ತುಂಬಾ ಒಳ್ಳೆಯದಂತು. ಇನ್ನು ಲಾಟರಿ ಅಥವಾ ಷೇರು ಮಾರುಕಟ್ಟೆಯಂತಹ ಜೂಜಿನ ಹೂಡಿಕೆಗಳಿಂದ ಇಂದು ಸ್ವಲ್ಪ ದೂರವಿರಬೇಕಾಗುತ್ತೆ ನಿಮ್ಮ ಜೀವನದಲ್ಲಿ. ಇನ್ನು ಕುಟುಂಬದಲ್ಲಿ ಸಣ್ಣ ಪುಟ್ಟ ಭಿನ್ನ ಅಭಿಪ್ರಾಯಗಳು ಮೂಡಬಹುದು. ನಿಮ್ಮ ತೀಕ್ಷ್ಣವಾದಂತಹ ಮಾತುಗಳ ಮೇಲೆ ನಿಯಂತ್ರಣವಿರಬೇಕಾಗುತ್ತೆ. ಸಂಗಾತಿಯ ಆರೋಗ್ಯದ ಕಡೆಗೆ ಗಮನವನ್ನ ಹರಿಸಬೇಕಾಗಬಹುದು. ನಿರಂತರ ಸಂವಹನದ ಮೂಲಕ ತಪ್ಪು ತಿಳುವಳಿಕೆಗಳನ್ನ ಬಗೆಹರಿಸಿಕೊಳ್ಬೇಕಾಗುತ್ತೆ. ಸಂಜೆಯ ವೇಳೆಗೆ ಪ್ರೀತಿ ಪಾತ್ರರೊಂದಿಗೆ ಸಮಯವನ್ನ ಕಳೆಯುವುದರಿಂದ ಮನಸ್ಸಿನ ಆತಂಕ ಕೂಡ ದೂರವಾಗುವಂತದ್ದನ್ನ ಕಾಣ್ತೀರ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಮಿಶ್ರವಾದಂತಹ ದಿನ. ರಕ್ತದೊತ್ತಡ ಅಥವಾ ಉಷ್ಣಬಾಧೆಯ ಸಮಸ್ಯೆ ಇರುವವರು ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಅತಿಯಾದ ಚಿಂತನೆಯಿಂದಾಗಿ ನಿದ್ರಾಹೀನತೆ ಕಾಡಬಹುದು. ಕಣ್ಣು ಅಥವಾ ದ್ರವ ಆಹಾರ ಸೇವನೆ ಅಥವಾ ಹಣ್ಣನ್ನ ಅಥವಾ ದ್ರವಾಹಾರ ಸೇವನೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇಂದು ಮುಂಜಾನೆ ಜಗದ್ಗುರು ರಾಘವೇಂದ್ರ ಸ್ವಾಮಿಗಳು ಅಥವಾ ಶಿರಡಿ ಸಾಯಿಬಾಬಾರ ಪಠಣೆಯನ್ನ ಮಾಡಬೇಕಾಗುತ್ತೆ. ಓಂ ರಾಘವೇಂದ್ರಾಯ ನಮಃ ಮಂತ್ರವನ್ನ 21 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಹಣೆಗೆ ಸ್ವಲ್ಪ ಕೇಸರಿ ಅಥವಾ ಹಳದಿ ಶ್ರೀಗಂಧದ ತಿಲಕವನ್ನ ಇಟ್ಕೊಳ್ಳಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಯನ್ನ ದೂರ ಮಾಡುತ್ತದೆ. ಇನ್ನು ದೇವಸ್ಥಾನದ ಸೇವೆಯನ್ನ ಮಾಡುವಂತದ್ದು. ಸಾಧ್ಯವಾದರೆ ಹತ್ತಿರದ ದೇವಸ್ಥಾನಕ್ಕೆ ಭೇಟಿ ನೀಡಿ ದೀಪಕ್ಕೆ ತುಪ್ಪವನ್ನ ಸಮರ್ಪಿಸಬೇಕಾಗುತ್ತೆ. ಇನ್ನು ಜೀವರಾಶಿಗಳಿಗೆ ಆಹಾರವನ್ನ ನೀಡುವಂತದ್ದು. ಹಳದಿ ಬಣ್ಣದ ಹಣ್ಣುಗಳು ಅಥವಾ ಕಡಲೆ ಬೇಳೆಯನ್ನ ಹಸುವಿಗೆ ನೀಡುವುದು ಆರ್ಥಿಕ ಅಡೆತಡೆಗಳನ್ನ ನಿವಾರಿಸುವಂತದ್ದು. ಶುಭ ಸಂಖ್ಯೆಯಾಗಿ 9 ಮತ್ತು 3 ಬಳಸಿ. ಶುಭ ಬಣ್ಣವಾಗಿ ಕೆಂಪು ಮತ್ತು ಹಳದಿ ಬಣ್ಣವನ್ನ ಬಳಸಬೇಕಾಗುತ್ತೆ ನೀವು. ಧನುರ್ರಾಶಿಯವರೇ, ನಾವು ಬ್ರಹ್ಮಾಂಡಕ್ಕೆ ಏನನ್ನ ನೀಡುತ್ತೇವೆಯೋ ಅದು ನಮಗೆ ಪ್ರತಿಧ್ವನಿಯಾಗಿ ಮರಳಿ ಬರುತ್ತದೆ. ಇಂದು ನೀವು ಯಾರಿಗಾದರೂ ನೀಡುವಂತಹ ಒಂದು ಸಣ್ಣ ಪ್ರೋತ್ಸಾಹ, ನಗುವಿನ ಮಾತು ಅಥವಾ ಸಕಾರಾತ್ಮಕ ಶಕ್ತಿಯೋ ನಾಳೆ ನಿಮ್ಮದೇ ಬದುಕಿನ ದೊಡ್ಡ ಯಶಸ್ಸಿನ ರೂಪದಲ್ಲಿ ಮರಳಿ ಬರುತ್ತದೆ. ನಿಮ್ಮಲ್ಲಿ ಜ್ಞಾನದ ಬೆಳಕಿದೆ. ಇಂದು ಕೇವಲ ಸ್ವಾರ್ಥಕ್ಕಾಗಿ ಬದುಕದೆ ನಿಮ್ಮ ಸುತ್ತಲಿನ 4 ಜನರಿಗೆ ಸ್ಫೂರ್ತಿಯಾಗಬೇಕಾಗುತ್ತೆ. ನೀವು ಜಗತ್ತನ್ನ ಬದಲಾಯಿಸುವ ಅಗತ್ಯವಿಲ್ಲ. ನಿಮ್ಮ ಇಂದಿನ ಒಂದು ಸಣ್ಣ ಧನಾತ್ಮಕ ಹೆಜ್ಜೆ ನಿಮ್ಮ ಭವಿಷ್ಯದ ಹಾದಿಯನ್ನೇ ಬದಲಾಯಿಸುವಂತದ್ದಾಗ್ತದೆ. ಇಂದು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಕಡೆಗೆ ಗಮನವನ್ನ ಹರಿಸುವುದು ಬಹಳ ಮುಖ್ಯ. ಜೀವನ ಸಂಗಾತಿಯ ಕಡೆಯಿಂದ ಆಸ್ತಿ ಅಥವಾ ಹಣಕಾಸಿನ ವಿಷಯದಲ್ಲಿ ಸಮಾಚಾರ ಸಿಗುವಂತದ್ದು. ಪ್ರೇಮಿಗಳಿಗೆ ಇಂದು ಪರಸ್ಪರರ ಮನಸ್ಸನ್ನ ಅರ್ಥ ಮಾಡಿಕೊಳ್ಳಲು ಉತ್ತಮವಾದಂತಹ ದಿನ. ಮನೆಯಲ್ಲಿ ನೆಮ್ಮದಿಯ ವಾತಾವರಣವು ಕೂಡ ಇರುವಂತದ್ದಾಗ್ತದೆ. ಇನ್ನು ಧನಸ್ಥಾನದಲ್ಲಿ ಧನಾತ್ಮಕ ಬದಲಾವಣೆಗಳು ಕಂಡು ಬರುವಂತಹ ದಿನವಾಗಿದೆ. ಬರಬೇಕಾಗಿದ್ದಂತಹ ಹಳೆಯ ಬಾಕಿ ಹಣ ಅಥವಾ ಸಾಲದ ರೂಪದಲ್ಲಿ ನೀಡಿದ್ದಂತಹ ಹಣ ಕೈ ಸೇರಬಹುದು. ಹೊಸ ಆದಾಯದ ಮೂಲಗಳನ್ನ ಸೃಷ್ಟಿಸಿಕೊಳ್ಳಲು ನೀವು ಮಾಡುವಂತಹ ಪ್ರಯತ್ನಗಳು ಯಶಸ್ವಿಯಾಗ್ತವೆ. ಆದರೆ ಅನಗತ್ಯ ತಾಂತ್ರಿಕ ವಸ್ತುಗಳ ಖರೀದಿಗೆ ಹಣ ವ್ಯಯವಾಗದಂತೆ ನೋಡಿಕೊಳ್ಳಬೇಕಾಗುತ್ತೆ. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ಜವಾಬ್ದಾರಿ ಕೂಡ ಹೆಚ್ಚಾಗುವಂತದ್ದು. ನಿಮ್ಮ ದೀರ್ಘಕಾಲದ ಪರಿಶ್ರಮಕ್ಕೆ ಸೂಕ್ತವಾದಂತಹ ಮನ್ನಣೆ ದೊರೆಯುವಂತಹ ಸಮಯ ಹತ್ತಿರ ಬಂದಿದೆ. ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದಗಳಿಗೆ ಆಸ್ಪದವನ್ನ ನೀಡಬೇಡಿ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಆರ್ಡರ್ಗಳು ಅಥವಾ ಒಪ್ಪಂದಗಳು ಸಿಗುವಂತಹ ಸಾಧ್ಯತೆ
ಸಾಧ್ಯತೆ ಇದೆ. ಹೂಡಿಕೆಯ ವಿಷಯದಲ್ಲಿ ಇಂದು ಸ್ವಲ್ಪ ಜಾಗರೂಕರಾಗಿರಬೇಕಾಗುತ್ತೆ ನೀವು. ಇನ್ನ ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಕಡೆಗೆ ಗಮನವನ್ನ ಹರಿಸಬೇಕಾಗುತ್ತೆ. ಜೀವನ ಸಂಗಾತಿಯ ಕಡೆಯಿಂದ ಆಸ್ತಿ ಅಥವಾ ಹಣಕಾಸಿನ ವಿಷಯದಲ್ಲಿ ಶುಭ ಸಮಾಚಾರವು ಕೂಡ ಸಿಗುವಂತದ್ದು. ಪ್ರೇಮಿಗಳಿಗೆ ಇಂದು ಪರಸ್ಪರರ ಮನಸ್ಸನ್ನ ಅರ್ಥ ಮಾಡಿಕೊಳ್ಳಲು ಉತ್ತಮವಾದಂತಹ ದಿನ. ಮನೆಯಲ್ಲಿ ನೆಮ್ಮದಿಯ ವಾತಾವರಣವು ಕೂಡ ಇರುವಂತದ್ದಾಗ್ತದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಮಿಶ್ರ ಫಲವನ್ನ ನೋಡುವಂತದ್ದಾಗ್ತದೆ. ಪಿತ್ತ ಅಥವಾ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಆಹಾರ ಪದ್ಧತಿಯಲ್ಲಿ ಶಿಸ್ತು ಇರಬೇಕಾಗುತ್ತೆ. ಧನಾತ್ಮಕ ಆಲೋಚನೆಗಳಿಂದ ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡಿಕೊಳ್ಳಬಹುದಾಗಿದೆ. ಇಂದು ಸಾಯಿಬಾಬಾ ಅಥವಾ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಭೇಟಿ ನೀಡಿ ದರ್ಶನವನ್ನ ಪಡೆಯಬೇಕಾಗುತ್ತೆ. ಓಂ ಗ್ರಾಂ ಗ್ರೀಂ ಗ್ರೌಂ ಸಂ ಗುರುವೇ ನಮಃ ಮಂತ್ರವನ್ನ 21 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇಂದು ಮುಂಜಾನೆ ಪೂಜೆಯ ನಂತರ ಹಣೆಗೆ ಹಾಗೂ ನಾಭಿಗೆ ಹಳದಿ ಚಂದನ ಅಥವಾ ಕೇಸರಿ ತಿಲಕವನ್ನ ಧರಿಸಬೇಕಾಗುತ್ತೆ. ಇದರಿಂದ ಗುರುಬಲ ಕೂಡ ಹೆಚ್ಚುವಂತದಾಗ್ತದೆ. ಇನ್ನು ಹಳದಿ ಬಣ್ಣದ ಧಾನ್ಯಗಳನ್ನ ಅಂದ್ರೆ ಕಡಲೆಬೇಳೆ ಅಥವಾ ಬಾಳೆಹಣ್ಣನ್ನ ಬಡವರಿಗೆ ಅಥವಾ ಅಗತ್ಯರಿಗೆ ದೇವಸ್ಥಾನಕ್ಕೆ ದಾನವಾಗಿ ಮಾಡಬೇಕಾಗುತ್ತೆ. ಇಂದು ನಿಮ್ಮ ಉಡುಪಿನಲ್ಲಿ ಹಳದಿ ಅಥವಾ ಬಿಳಿ ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಶುಭ ಸಂಖ್ಯೆಯಾಗಿ ನೋಡುವುದಾದರೆ 3 ಮತ್ತು 7 ಬಳಸಿ. ಶುಭ ಬಣ್ಣವಾಗಿ ಹಳದಿ ಮತ್ತು ಚಿನ್ನದ ಬಣ್ಣವನ್ನ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು. ಮಕರ ರಾಶಿ. ಮಕರ ರಾಶಿಯವರೇ, ಶನಿಯ ಪ್ರಭಾವದಿಂದ ನೀವು ಯಾವಾಗಲೂ ನಿಧಾನ ಹಾಗೂ ಸ್ಥಿರ ಪ್ರಗತಿಯನ್ನ ನಂಬುವವರು. ಇಂದಿನ ನಿಮ್ಮ ಸಣ್ಣ ಪ್ರಯತ್ನವು ಭವಿಷ್ಯದ ದೊಡ್ಡ ಯಶಸ್ಸಿನ ಪ್ರತಿಬಿಂಬವಾಗಲಿದೆ ಎಂಬುದನ್ನ ಮರೆಯ ಹಾಗಿಲ್ಲ ನೀವು. ಜಗತ್ತು ನಿಮಗೆ ಏನನ್ನ ಕೊಡುವುದಿಲ್ಲ, ಅದು ಕೇವಲ ನೀವು ಜಗತ್ತಿಗೆ ಏನನ್ನ ನೀಡುತ್ತೀರೋ ಅದನ್ನೇ ಪ್ರತಿಫಲಿಸುತ್ತದೆ. ನೀವು ಕಷ್ಟಪಟ್ಟು ಬಿತ್ತಿದಂತಹ ಪರಿಶ್ರಮದ ಬೀಜಗಳು ತಕ್ಷಣವೇ ಮರವಾಗದಿರಬಹುದು, ಆದರೆ ಅವು ಮಣ್ಣಿನಡಿಯಲ್ಲಿ ಬೇರು ಬೀಳುತ್ತಿರುತ್ತವೆ. ತಾಳ್ಮೆ ಎನ್ನುವುದು ದುರ್ಬಲತೆಯಲ್ಲ, ಅದು ಯಶಸ್ಸಿನ ಸೌಧಕ್ಕೆ ಹೋಗುವಂತಹ ಭದ್ರವಾದಂತಹ ಅಡಿಪಾಯವಾಗಿರುವಂತದ್ದು. ನಿಮ್ಮ ಶಿಸ್ತೆ ನಿಮ್ಮ ಅತಿ ದೊಡ್ಡದಾದಂತಹ ಆಯುಧ ಎಂಬುದನ್ನ ನೀವು ನೆನಪಿನಲ್ಲಿಟ್ಕೊಳ್ಬೇಕಾಗತ್ತೆ. ಇಂದು ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ದೊರೆಯುವಂತಹ ದಿನ. ನಿಮ್ಮ ಶಿಸ್ತು ಮತ್ತು ಸಮಯ ಪ್ರಜ್ಞೆಯನ್ನ ಮೇಲಾಧಿಕಾರಿಗಳು ಗುರುತಿಸುವಂತಹ ದಿನ. ವ್ಯಾಪಾರಸ್ಥರಿಗೆ ದೀರ್ಘಾವಧಿಯ ಲಾಭ ತರುವಂತಹ ಹೊಸ ಒಪ್ಪಂದಗಳು ಸಿಗುವಂತಹ ಸಾಧ್ಯತೆ ಇದೆ. ಕಬ್ಬಿಣ, ಕೃಷಿ ಅಥವಾ ಭೂಮಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ತೊಡಗಿಸಿಕೊಂಡವರಿಗೆ ಇಂದು ಆಕಸ್ಮಿಕ ಧನಲಾಭದ ಯೋಗವೂ ಕೂಡ ಇರುವಂತದ್ದು. ಇನ್ನು ಆರ್ಥಿಕವಾಗಿ ಇಂದು ಸ್ಥಿರತೆ ಇರುವಂತಹದ್ದು. ಅನಗತ್ಯ ಖರ್ಚುಗಳಿಗೆ ಬ್ರೇಕ್ ಬೀಳಲಿದ್ದು ಉಳಿತಾಯದ ಕಡೆಗೆ ಗಮನವನ್ನ ಹರಿಸಬೇಕಾಗುತ್ತೆ. ಹಳೆಯ ಹೂಡಿಕೆಗಳಿಂದ ಸಣ್ಣ ಮಟ್ಟದ ಲಾಭಾಂಶ ನಿಮ್ಮ ಕೈ ಸೇರಬಹುದು. ಹೊಸ ಆಸ್ತಿ ಅಥವಾ ವಾಹನ ಖರೀದಿಗೆ ಸಂಬಂಧಿಸಿದಂತೆ ಖರ್ಚುಗಳು ಸಕಾರಾತ್ಮಕವಾಗಿ ಮುನ್ನಡೆಯುವಂತಹ ದಿನವಾಗಿರುವಂತದ್ದು. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನವನ್ನ ಹರಿಸಬೇಕಾಗಬಹುದು. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೂ ಮಾತುಕತೆಯ ಮೂಲಕ ಅವು ಕೂಡ ಬಗೆಹರಿಯುವಂತಹ ದಿನ. ಮಕ್ಕಳ ಪ್ರಗತಿಯು ಮನಸ್ಸಿಗೆ ಸಂತೋಷವನ್ನ ತರುವಂತಹ ದಿನ. ಸಾಮಾಜಿಕ ವಲಯದಲ್ಲಿ ನಿಮ್ಮ ಜವಾಬ್ದಾರಿಗಳು ಕೂಡ ಹೆಚ್ಚಾಗಬಹುದಾದಂತಹ ದಿನವಾಗಿದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಮಿಶ್ರ ಫಲವನ್ನ ನೋಡುವಂತದ್ದಾಗ್ತದೆ. ಅತಿಯಾದ ಕೆಲಸದ ಒತ್ತಡದಿಂದಾಗಿ ಬೆನ್ನು ನೋವು ಅಥವಾ ಕೀಲು ನೋವಿನ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಧನಾತ್ಮಕ ಆಲೋಚನೆಗಳು ನಿಮ್ಮ ಮಾನಸಿಕ ಆರೋಗ್ಯವನ್ನ ಕಾಪಾಡುವಂತದ್ದಾಗ್ತದೆ. ಯೋಗ ಅಥವಾ ಪ್ರಾಣಾಯಾಮಕ್ಕೆ ಸ್ವಲ್ಪ ಸಮಯವನ್ನಾದರೂ ಮೀಸಲಿಡಬೇಕಾಗುತ್ತೆ ನೀವು. ಇಂದು ಗುರು ರಾಘವೇಂದ್ರ ಸ್ವಾಮಿಗಳು ಅಥವಾ ಸಾಯಿಬಾಬಾ ದೇವಸ್ಥಾನಕ್ಕೆ ಭೇಟಿ ನೀಡಿ ಕಡಲೆ ಬೇಳೆ ಮಾಲೆಯನ್ನ ಅರ್ಪಿಸಬೇಕಾಗುತ್ತೆ ಅಥವಾ ಹಳದಿ ಬಣ್ಣದ ಹೂಗಳಿಂದ ಪೂಜೆಯನ್ನ ಮಾಡಿಸಬೇಕಾಗುತ್ತೆ. ಇದರಿಂದ ಮಾನಸಿಕ ಗೊಂದಲಗಳು ಕೂಡ ನಿವಾರಣೆಯಾಗುವಂತದ್ದಾಗಿದೆ. ಇನ್ನು ಸಂಜೆಯ ಸಮಯದಲ್ಲಿ ಓಂ ಶಂ ಶನೇಶ್ವರಾಯ ನಮಃ ಮಂತ್ರವನ್ನ 11 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇದು ಕೆಲಸದಲ್ಲಿರುವಂತಹ ನಕಾರಾತ್ಮಕತೆಯನ್ನ ದೂರ ಮಾಡುವಂತದ್ದಾಗ್ತದೆ. ಇಂದು ಸಫಾಯಿ ಕರ್ಮಚಾರಿಗಳಿಗೆ ಅಥವಾ ಅಗತ್ಯವಿರುವವರಿಗೆ ನಿಮ್ಮ ಕೈಲಾದಂತಹ ಆರ್ಥಿಕ ಸಹಾಯ ಅಥವಾ ಆಹಾರವನ್ನ ನೀಡಬೇಕಾಗುತ್ತೆ. ಇದು ಶನಿದೇವನ ಕೃಪೆಗೆ ಪಾತ್ರರಾಗುವಂತೆ ಮಾಡುವಂತದ್ದು. ಇಂದು ಹಳದಿ ಅಥವಾ ತಿಳಿ ನೀಲಿ ಬಣ್ಣದ ಉಡುಪನ್ನ ಧರಿಸುವುದು ನಿಮಗೆ ಶುಭವನ್ನ ತರುವಂತದ್ದು. ಶುಭ ಸಂಖ್ಯೆಯನ್ನ ನೋಡುವುದಾದರೆ 8 ಮತ್ತು 3 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಹಳದಿ ಮತ್ತು ನೀಲಿ ಬಣ್ಣವನ್ನ ಬಳಸಿದ್ದಲ್ಲಿ ಅದೃಷ್ಟವನ್ನ ಈ ದಿನ ನೀವು ಕಾಣ್ತೀರಾ. ಕುಂಭರಾಶಿ. ಕುಂಭರಾಶಿಯವರೇ, ನೀವು ಕೇವಲ ಹರಿಯುವಂತಹ ನೀರಲ್ಲ, ಸಾಗರವನ್ನೇ ಸೃಷ್ಟಿಸಬಲ್ಲ ಮೇಘಗಳಾಗಿರುತ್ತೀರ. ಜಗತ್ತು ನಿಮ್ಮನ್ನ ಅರ್ಥ ಮಾಡಿಕೊಳ್ಳದಿದ್ದರೂ ನಿಮ್ಮ ಮೌನವೇ ನಿಮ್ಮ ಅತಿ ದೊಡ್ಡದಾದಂತಹ ತಪಸ್ಸು. ನೆನಪಿಡಿ, ಗಾಳಿಪಟವು ಗಾಳಿಗೆ ವಿರುದ್ಧವಾಗಿ ತೇಲಿದಾಗ ಮಾತ್ರ ಅತ್ಯಂತ ಎತ್ತರಕ್ಕೆ ಹಾರುತ್ತದೆ. ಸವಾಲುಗಳಿಗೆ ಹೆದರದಿರಿ. ನಿಮ್ಮ ವಿಶಿಷ್ಟ ದಾರಿಯೇ ನಿಮ್ಮ ಯಶಸ್ಸಿನ ಹೆದ್ದಾರಿಯಾಗುವಂತದ್ದು ಎಂಬುದನ್ನ ನೀವು ಮರೆಯುವ ಹಾಗಿಲ್ಲ. ಇಂದು ನಿಮ್ಮ ವೃತ್ತಿರಂಗದಲ್ಲಿ ಹೊಸ ಆಲೋಚನೆಗಳನ್ನ ಜಾರಿಗೆ ತರಲು ಸೂಕ್ತವಾದಂತಹ ದಿನ. ಕಚೇರಿಯಲ್ಲಿ ಸಹೋದ್ಯೋಗಿಗಳ ಸಂಪೂರ್ಣ ಸಹಕಾರ ನಿಮಗಿರುವಂತದ್ದು. ನಿಮ್ಮ ಸೃಜನಶೀಲತೆ ಮತ್ತು ನಾವೀನ್ಯತೆಗೆ ಹಿರಿಯ ಅಧಿಕಾರಿಗಳಿಂದ ಮನ್ನಣೆಯೂ ಕೂಡ ಸಿಗುವಂತದ್ದು.
ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಗ್ರಾಹಕರ ಸಂಪರ್ಕ ಸಾಧ್ಯವಾಗಲಿದ್ದು ದೀರ್ಘಾವಧಿಯ ಲಾಭಕ್ಕೆ ನಾಂದಿಯಾಗುವಂತದ್ದಾಗ್ತದೆ. ಇನ್ನು ಆರ್ಥಿಕವಾಗಿ ಇಂದು ಸ್ಥಿರತೆಯ ದಿನವಾಗಿದೆ. ಹೂಡಿಕೆಗಳ ಕುರಿತು ನೀವು ಕೈಗೊಳ್ಳುವಂತಹ ಮಹತ್ವದ ನಿರ್ಧಾರಗಳು ಭವಿಷ್ಯದಲ್ಲಿ ಉತ್ತಮ ಆದಾಯವನ್ನ ತರುವಂತದ್ದು. ಹಣದ ಹರಿವು ಉತ್ತಮವಾಗಿದ್ದರೂ ಗೃಹೋಪಯೋಗಿ ವಸ್ತುಗಳ ಖರೀದಿಗೆ ಅನಿರೀಕ್ಷಿತ ಧನವ್ಯಯವಾಗುವಂತಹ ಸಾಧ್ಯತೆ ಇದೆ. ಅನಗತ್ಯ ಸಾಲ ನೀಡುವುದರಿಂದ ಆದಷ್ಟು ದೂರವಿರಬೇಕಾಗತ್ತೆ. ಇನ್ನು ಕುಟುಂಬದಲ್ಲಿ ಹಬ್ಬದಂತಹ ವಾತಾವರಣ ಇರಲಿದ್ದು ಒಡ ಹುಟ್ಟಿದವರೊಂದಿಗೆ ಇದ್ದಂತಹ ಭಿನ್ನಾಭಿಪ್ರಾಯಗಳು ತಿಳಿಯಾಗಲಿವೆ. ಜೀವನ ಸಂಗಾತಿಯು ನಿಮ್ಮ ಎಲ್ಲಾ ಪ್ರಯತ್ನಗಳಿಗೂ ಬೆನ್ನೆಲುಬಾಗಿ ನಿಲ್ಲಲಿದ್ದಾರೆ. ಮಕ್ಕಳ ಯಶಸ್ಸು ಮನಸ್ಸಿಗೆ ಅಪಾರವಾದಂತಹ ಸಂತೋಷವನ್ನ ತರುವಂತದ್ದಾಗ್ತದೆ. ಪ್ರೀತಿ ಪಾತ್ರರೊಂದಿಗೆ ಸಣ್ಣ ಪ್ರವಾಸ ಅಥವಾ ಯೋಜನೆಯನ್ನ ರೂಪಿಸುವಂತಹ ದಿನವಾಗಿರುವಂತದ್ದು. ಇನ್ನು ಆರೋಗ್ಯದ ವಿಚಾರವಾಗಿ ನೋಡುವುದಾದರೆ ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ಸಾಹಭರಿತವಾದಂತಹ ದಿನ. ಶಾರೀರಿಕ ಶಕ್ತಿ ಮತ್ತು ಮಾನಸಿಕ ನೆಮ್ಮದಿ ಹೆಚ್ಚಿರಲಿದ್ದು ಆದಾಗ್ಯೂ ಮಳೆಗಾಲದ ಸಮಯವಾಗಿರುವುದರಿಂದ ಶೀತ ಮತ್ತು ಗಂಟಲಿನ ಸೋಂಕಿನ ಬಗ್ಗೆ ಜಾಗೃತಿಯನ್ನ ವಹಿಸಬೇಕಾಗುತ್ತೆ. ಇನ್ನು ದಿನನಿತ್ಯದ ಯೋಗಾಭ್ಯಾಸ ಹಾಗೂ ಪ್ರಾಣಾಯಾಮವನ್ನ ನಿಮ್ಮ ದಿನವಿಡೀ ಚುರುಕಾಗಿಡುವಂತಹ ಕಾರ್ಯವನ್ನ ಮಾಡ್ತವೆ. ಇನ್ನ ಈ ದಿನದ ವಿಶೇಷ ಪರಿಹಾರಗಳನ್ನು ನೋಡುವುದಾದರೆ ಗುರುಸ್ಮರಣೆಯನ್ನ ಮಾಡುವಂತದ್ದು ಮತ್ತು ದೀಪಾರಾಧನೆಯನ್ನ ಮಾಡುವಂತದ್ದು. ಇಂದು ಮುಂಜಾನೆ ಅಥವಾ ಸಂಜೆ ಮನೆಯ ದೇವರ ಕೋಣೆಯಲ್ಲಿ ಶುದ್ಧವಾದಂತಹ ತುಪ್ಪದ ದೀಪವನ್ನು ಹಚ್ಚಿ ಓಂ ಬೃಹಸ್ಪತಿಯೇ ನಮಃ ಮಂತ್ರವನ್ನ 21 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇದರಿಂದ ನಿರ್ಧಾರಗಳನ್ನ ತೆಗೆದುಕೊಳ್ಳುವಲ್ಲಿ ಗೊಂದಲಗಳು ನಿವಾರಣೆಯಾಗ್ತವೆ ಖಂಡಿತವಾಗಿ. ಇನ್ನು ಜ್ಞಾನದಾನವನ್ನ ಮಾಡುವಂಥದ್ದು ಇಂದು ನಿಮ್ಮಿಂದ ಸಾಧ್ಯವಾದರೆ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ, ಪೆನ್ ಅಥವಾ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ವಸ್ತುಗಳನ್ನ ಸಹಾಯವಾಗಿ ಮಾಡಬೇಕಾಗುತ್ತೆ. ಇದು ಗುರುಬಲವನ್ನ ವೃದ್ಧಿಸುವಂತಹ ಕಾರ್ಯವನ್ನ ಮಾಡ್ತದೆ. ಇನ್ನು ಕೇಸರಿ ತಿಲಕವನ್ನ ಹಣೆಗೆ ಸಣ್ಣದಾಗಿ ಕೇಸರಿ ಅಥವಾ ಅರಿಶಿಣದ ತಿಲಕವನ್ನ ಇಟ್ಕೊಳ್ಬೇಕಾಗುತ್ತೆ. ಇದು ದಿನವಿಡೀ ಸಕಾರಾತ್ಮಕ ಶಕ್ತಿಯನ್ನ ಪ್ರಚೋದಿಸುವಂತಹ ಕಾರ್ಯವನ್ನ ಮಾಡ್ತದೆ. ಇನ್ನು ಪರಿಸರದ ಸೇವೆಯನ್ನ ಮಾಡುವಂಥದ್ದು. ಅರಳಿ ಮರಕ್ಕೆ ಪ್ರದಕ್ಷಿಣೆಯನ್ನ ಹಾಕಿ ನೀರನ್ನ ಅರ್ಪಿಸುವುದು ನಿಮ್ಮ ರಾಶಿಗೆ ಇಂದು ಅತ್ಯಂತ ಶ್ರೇಷ್ಠವಾದ ಫಲವನ್ನ ನೀಡುವಂತದ್ದಾಗ್ತದೆ. ಶುಭ ಸಂಖ್ಯೆಯಾಗಿ 4 ಮತ್ತು 8 ಬಳಸಿ. ಶುಭ ಬಣ್ಣವಾಗಿ ಹಳದಿ ಮತ್ತು ಬ್ಲೂ ಬಣ್ಣವನ್ನ ಬಳಸಬೇಕಾಗುತ್ತೆ ನೀವು. ಮೀನರಾಶಿಯವರೇ, ಸ್ಫಟಿಕದಂತಹ ಶುದ್ಧ ಮನಸ್ಸಿಗೆ ಜಗತ್ತಿನ ಯಾವುದೇ ಕತ್ತಲನ್ನ ಬೆಳಕಾಗಿಸುವಂತಹ ಶಕ್ತಿ ಇರುತ್ತದೆ. ನೀವು ಸಾಗರದಂತೆ ವಿಶಾಲ ಹೃದಯಗಳು. ನದಿಗಳು ಸಾಗರವನ್ನ ಸೇರಲು ಹರಿಯುವಂತೆ ನಿಮ್ಮ ಪರಿಶ್ರಮದ ಫಲಗಳು ನಿಮ್ಮನ್ನ ಹುಡುಕಿಕೊಂಡು ಬಂದೇ ಬರುತ್ತವೆ. ಯಾರೋ ಹಾಕಿದಂತಹ ಹಾದಿಯಲ್ಲಿ ನಡೆಯುವುದಕ್ಕಿಂತ ನಿಮ್ಮದೇ ಆದಂತಹ ವಿಶಿಷ್ಟ ಹಾದಿಯನ್ನ ಸೃಷ್ಟಿಸಬೇಕಾಗುತ್ತೆ. ಆಗ ಜಗತ್ತು ನಿಮ್ಮನ್ನ ಅನುಸರಿಸುವಂತಹ ಘಟನೆಗಳು ಸಂಭವಿಸುವುದನ್ನ ನೀವು ಖಂಡಿತವಾಗಿಯೂ ನೋಡ್ತೀರಾ. ಇಂದು ಆರ್ಥಿಕ ಪರಿಸ್ಥಿತಿಯಲ್ಲಿ ದಿಢೀರ್ ಚೇತರಿಕೆ ಕಂಡು ಬರುವಂತಹ ದಿನ. ದೀರ್ಘಕಾಲದ ಹೂಡಿಕೆಗಳಿಂದ ನಿರೀಕ್ಷೆಗೂ ಮೀರಿದಂತಹ ಲಾಭಾಂಶ ಬರುವಂತಹ ದಿನ. ಹೊಸ ವಾಹನ ಅಥವಾ ಆಸ್ತಿ ಖರೀದಿ ಮಾಡುವಂತಹ ನಿಮ್ಮ ಕನಸು ನನಸಾಗುವಂತಹ ಮೊದಲ ಹೆಜ್ಜೆಯನ್ನ ಇಡುವಂತಹ ದಿನ. ಆದರೆ ಸಾಲ ಕೊಡುವ ಮುನ್ನ ಪೂರ್ವಾಪರ ಯೋಚನೆಯನ್ನ ಮಾಡಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯ ಸುಧಾರಿಸಲಿದೆ. ಇದು ನಿಮ್ಮ ಮನಸ್ಸಿಗೆ ನೆಮ್ಮದಿ ಮತ್ತು ನಿರಾಳತೆಯನ್ನ ನೀಡುವಂತದ್ದಾಗ್ತದೆ. ಸಂಗಾತಿಯೊಂದಿಗೆ ಸಣ್ಣ ವೈಚಾರಿಕ ಭಿನ್ನಾಭಿಪ್ರಾಯಗಳು ಬರಬಹುದು, ಆದರೆ ನಿಮ್ಮ ಮೌನ ಮತ್ತು ತಾಳ್ಮೆ ಪರಿಸ್ಥಿತಿಯನ್ನ ಸುಲಭವಾಗಿ ನಿಭಾಯಿಸುತ್ತದೆ. ಮಕ್ಕಳ ಕಡೆಯಿಂದ ಹೆಮ್ಮೆ ಪಡುವಂತಹ ಸುದ್ದಿಯು ಕೂಡ ಸಿಗುವಂತದ್ದನ್ನ ಕಾಣ್ತೀರ. ಇನ್ನು ಮಾನಸಿಕ ಒತ್ತಡದ ಕಾರಣದಿಂದಾಗಿ ನಿದ್ದೆಯ ಕೊರತೆ ಅಥವಾ ಅಜೀರ್ಣದ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಇಂದು ಧ್ಯಾನ ಮತ್ತು ಯೋಗಕ್ಕೆ ಕನಿಷ್ಠ 15 ನಿಮಿಷ ಮೀಸಲಿಡಬೇಕಾಗತ್ತೆ. ಕಣ್ಣುಗಳ ಆಯಾಸ ನಿವಾರಣೆಗೆ ತಂಪಾದಂತಹ ನೀರಿನಿಂದ ಮುಖವನ್ನ ತೊಳೆಯಬೇಕಾಗತ್ತೆ. ಇಂದು ನಿಮ್ಮ ರಾಶಾಧಿಪತಿ ಗುರುವಿನ ದಿನವಾಗಿರುವುದರಿಂದ ವೃತ್ತಿ ಜೀವನದಲ್ಲಿ ಅತ್ಯಂತ ಮಹತ್ವದ ಬದಲಾವಣೆಗಳು ಕಂಡು ಬರುವಂತದ್ದು. ಉದ್ಯೋಗಸ್ಥರಿಗೆ ಕಚೇರಿಯಲ್ಲಿ ಹೊಸ ಜವಾಬ್ದಾರಿಗಳು ಕೂಡ ಹೆಗಲೇರಬಹುದು. ಇದನ್ನ ಸವಾಲಾಗಿ ಸ್ವೀಕರಿಸಬೇಕಾಗುತ್ತೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ದೊಡ್ಡ ಲಾಭದಾಯಕ ಒಪ್ಪಂದಗಳು ಕೈ ಸೇರುವಂತಹ ದಿನ. ಇನ್ನ ಶಿಕ್ಷಣ, ಸಾಮಾಜಿಕ ಸೇವೆ ಅಥವಾ ಹಣಕಾಸು ವಲಯದಲ್ಲಿ ಇರುವವರಿಗೆ ಇಂದು ಅತ್ಯಂತ ಯಶಸ್ವಿಯಾದಂತಹ ದಿನವಾಗಿರುವಂತದ್ದು. ಇನ್ನು ವಿಶೇಷ ಪರಿಹಾರವನ್ನ ನೋಡುವುದಾದರೆ ಇಂದು ಮುಂಜಾನೆ ದಕ್ಷಿಣಾಮೂರ್ತಿ ಅಥವಾ ರಾಘವೇಂದ್ರ ಸ್ವಾಮಿಗಳ ಭಾವಚಿತ್ರದ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಓಂ ಬೃಹಸ್ಪತಿಯೇ ನಮಃ ಎಂಬ ಮಂತ್ರವನ್ನ 21 ಬಾರಿ ಪಠಣೆಯನ್ನ ಮಾಡಬೇಕಾಗತ್ತೆ. ಇನ್ನು ಹಣೆಗೆ ಸಣ್ಣದಾಗಿ ಕೇಸರಿ ಅಥವಾ ಅರಿಶಿಣದ ತಿಲಕವನ್ನ ಧರಿಸಿ ಹೊರಡಬೇಕಾಗತ್ತೆ ಹೊರಗಡೆ. ಇದು ನಿಮ್ಮ ಆಕರ್ಷಣಾ ಶಕ್ತಿ ಮತ್ತು ಸಕಾರಾತ್ಮಕತೆಯನ್ನ ಹೆಚ್ಚಿಸುವಂತದ್ದು. ಇನ್ನು ಸಾಧ್ಯವಾದರೆ ಇಂದು ಅರಳಿ ಮರಕ್ಕೆ ನೀರನ್ನು ಅರ್ಪಿಸಬೇಕಾಗುತ್ತೆ. 3 ಪ್ರದಕ್ಷಿಣೆಯನ್ನ ಹಾಕಬೇಕಾಗುತ್ತೆ. ಇದರಿಂದ ದೋಷಗಳು ನಿವಾರಣೆಯಾಗಿ ಮಾನಸಿಕ ಶಾಂತಿಯು ಕೂಡ ಲಭಿಸುವಂತದ್ದನ್ನ ಕಾಣ್ತೀರಾ. ಇನ್ನು ಹಳದಿ ಬಣ್ಣದ ಬಳಕೆಯನ್ನ ಮಾಡುವಂತದ್ದು. ಇಂದು
ನಿಮ್ಮ ವಸ್ತ್ರದಲ್ಲಿ ಅಥವಾ ಜೇಬಿನಲ್ಲಿ ಹಳದಿ ಬಣ್ಣದ ವಸ್ತುವಿಗೆ ಆದ್ಯತೆಯನ್ನ ನೀಡಬೇಕಾಗತ್ತೆ. ಹಿರಿಯರಿಗೆ ಅಥವಾ ಗುರುತು ಇಲ್ಲದ ಬಡವರಿಗೆ ಬಾಳೆಹಣ್ಣನ್ನ ದಾನವಾಗಿ ಮಾಡಬೇಕಾಗತ್ತೆ. ಇನ್ನು ಶುಭ ಸಂಖ್ಯೆಯನ್ನು ನೋಡುವುದಾದರೆ 3 ಮತ್ತು 7 ಅತಿ ಹೆಚ್ಚಾಗಿ ಬಳಸಬೇಕಾಗತ್ತೆ. ಇನ್ನು ಶುಭ ಬಣ್ಣವನ್ನ ನೋಡುವುದಾದರೆ ಹಳದಿ ಮತ್ತು ಬಂಗಾರದ ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟದ ಫಲವನ್ನ ಈ ದಿನ ನೀವು ಖಂಡಿತವಾಗಿ ಪಡೆದೇ ಪಡೆಯುತ್ತೀರಾ.